ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ರೀಡಿಂಗು, ಯಾಕೆಂದರೆ ನಮಗೆ ರೀಸೆಂಟಾಗಿ ಬರ್ತಾ ಇರೋವಂಥ ಈವೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತು ಈ ಈವೆಂಟು ಎನರ್ಜಿ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಾವು ಏನು ತಿಳ್ಕೊಬೇಕು, ಯಾವ ರೀತಿ ಎಚ್ಚೆತ್ಕೊಳ್ಬೇಕು, ಅಥವಾ ಹೇಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಈ ಸಮಯದಲ್ಲಿ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ರೀಸೆಂಟಾಗಿ ಬರ್ತಾ ಇರೋವಂಥ ಈವೆಂಟು ಎಕ್ಲಿಪ್ಸ್ ಸೀಸನ್ ಮತ್ತು ರೆಟ್ರೋಗ್ರೇಡ್ ಸೀಸನ್. ಎಕ್ಲಿಪ್ಸ್ ಬಂದು 2 ಎಕ್ಲಿಪ್ಸ್ ಇದೆ ಬ್ಯಾಕ್ ಟು ಬ್ಯಾಕ್. ಮೊದಲನೇ ಎಕ್ಲಿಪ್ಸು ಲೂನಾರ್ ಎಕ್ಲಿಪ್ಸು ಮಾರ್ಚ್ 25ನೇ ತಾರೀಕು, ಮತ್ತು ಏಪ್ರಿಲ್ 8ನೇ ತಾರೀಕು ಸೋಲಾರ್ ಎಕ್ಲಿಪ್ಸ್ ಇದೆ. ಸೊ ಈ ಸೋಲಾರ್ ಎಕ್ಲಿಪ್ಸ್ ಎಸ್ಪೆಷಲಿ ವೆರಿ ಪವರ್ಫುಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಥರ ಒಂದು ಅಲೈನ್ಮೆಂಟ್ ಬಂದು ನೆಕ್ಸ್ಟ್ 126 ಇಯರ್ಸ್ ತನಕ ಈ ಥರ ಒಂದು ಸೋಲಾರ್ ಎಕ್ಲಿಪ್ಸು ಈ ಅಲೈನ್ಮೆಂಟಲ್ಲಿ ಬರೋದಿಲ್ಲ ಅನ್ನೋ ಥರ. ಸೊ ದಿಸ್ ಇಸ್ ಅ ಪವರ್ಫುಲ್ ಪೀರಿಯಡ್. ಈ ಎಕ್ಲಿಪ್ಸ್ ಜೊತೆಗೇನೆ ಮರ್ಕ್ಯುರಿ ರೆಟ್ರೋಗ್ರೇಡ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ 2ನೇ ತಾರೀಕು. ಎಂಟೈರ್ ಏಪ್ರಿಲ್ ಮಂತು ಮರ್ಕ್ಯುರಿ ರೆಟ್ರೋಗ್ರೇಡಲ್ಲಿರುತ್ತೆ. ಏಪ್ರಿಲ್ 2ಇಂದ ಏಪ್ರಿಲ್ 25th 26th ತನಕ ಅನಿಸುತ್ತೆ. ಸೊ ಎಂಟೈರ್ ಮಂತ್ ಬಂದು ಮರ್ಕ್ಯುರಿ ರೆಟ್ರೋಗ್ರೇಡಲ್ಲಿರುತ್ತೆ. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಆಲ್ರೆಡಿ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ, ಅದನ್ನು ಕೆಳಗಡೆ ಲಿಂಕ್ ಮಾಡ್ತೀನಿ. ಬಟ್ ಜನರಲ್ ಆಗಿ ಮರ್ಕ್ಯುರಿ ಬಂದು ನಮ್ಮ ಕಮ್ಯುನಿಕೇಷನನ್ನು, ಟ್ರಾವೆಲ್ನ ರೂಲ್ ಮಾಡುವಂಥ ಒಂದು ಟೆಕ್ನಾಲಜಿನ ರೂಲ್ ಮಾಡುವಂಥ ಒಂದು ಪ್ಲ್ಯಾನೆಟು. ಸೊ ಮರ್ಕ್ಯುರಿ ಬಂದು ರೆಟ್ರೋಗ್ರೇಡಿಗೆ ಹೋಗಿದೆ ಅಂತ ಅಂದರೆ ಅದು ಯೂಶಲಿ ಸ್ಪಿನ್ ಮಾಡೋ ಅಂಥ ಒಂದು ಸ್ಪೀಡ್ ಬಂದು ಆಬ್ಸಲ್ಯೂಟ್ಲಿ ಸ್ಲೋ ಆಗೋಗುತ್ತೆ. ಸೊ ಅದು ಸ್ಲೋ ಆದಾಗ ನಮಗೆ ಆ ಮರ್ಕ್ಯುರಿ ಎಫೆಕ್ಟ್ ಬಂದು ನಮ್ಮ ಮೇಲೆ ಎವ್ರಿ ಡೇ ಆ್ಯಕ್ಟಿವಿಟೀಸ್ ಮೇಲೆ ತುಂಬ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಟೆಕ್ನಾಲಜಿಯಲ್ಲಿ, ಕಮ್ಯುನಿಕೇಷನಲ್ಲಿ, ನಮ್ಮ ಟ್ರಾವೆಲಲ್ಲಿ. ಸೊ ಇದ್ರ ಬಗ್ಗೆ ನಾವು ಗಮನ ಇಟ್ಕೊಳ್ಳೋದು ನೆಕ್ಸ್ಟ್ ಮಂತಲ್ಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಮೇಲ್ ಕಳಿಸ್ಬೇಕಾದ್ರೆ ಅಥವಾ ನಮ್ಮ ಲ್ಯಾಪ್ಟಾಪ್ಗಳು, ಫೋನ್ಗಳು, ನಮ್ಮ ಟೆಕ್ನಾಲಜಿ, ನಮ್ಮ ಎವ್ರಿ ಡೇ ವಿ ಯೂಸ್ ಲಾಟ್ ಆಫ್ ಟೆಕ್ನಾಲಜಿ. ಸೊ ಅದು ಎಫೆಕ್ಟ್ ಆಗೋದು. ಮತ್ತು ನಾವು ಮಾತಾಡುವಂಥ ಮಾತುಗಳು ಕ್ಲಿಯರ್ ಆಗಿಲ್ಲದೆ ಇರ್ಬೋದು. ಏನು ಹೇಳ್ತಾ ಇದ್ದೀವಿ ನಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ದಿರ ಏನೋ ಒಂದು ಹೇಳಿ ಅನ್ನೆಸೆಸರಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋವಂಥದ್ದು ರಿಲೇಷನ್ಶಿಪ್ಪಲ್ಲಿ. ಆ ವ್ಯಕ್ತಿ ಬೇರೆ ವ್ಯಕ್ತಿ ಬಂದು ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇರುತ್ತೆ, ಅಥವಾ ಅದನ್ನು ಹೇಳೋ ರೀತಿ ಬಂದು ಬೇರೆ ರೀತಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಮ್ಯುನಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಮರ್ಕ್ಯೂರಿದು. ಸೊ ಮಾತಾಡೋದಕ್ಕೆ ಮುಂಚೆ ಆಲೋಚನೆ ಮಾಡಿ ಮಾತಾಡೋದು, ನಿಜಾಂಶನ ಅರ್ಥ ಮಾಡ್ಕೊಂಡು ಮಾತಾಡೋದು, ಸುಮ್ಮನೆ ಹೇಗೋ ಒಂದು ಮಾತಾಡಿ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ಸು ಇದೆಲ್ಲ ಆಗಲೇಬೇಕಂತಲ್ಲ. ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ನಾವು ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾದ್ರೆ, ಮತ್ತು ಸೈನ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಗಳೆಲ್ಲ ಪದೇ ಪದೇ ಓದಿ ಸೈನ್ ಮಾಡೋದು. ಯಾಕೆಂದರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಿಸ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಲೀಗಲ್ ಅಡ್ವೈಸ್ ತೊಗೊಳ್ಳೋದು, ಯಾವುದಾದ್ರೂ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ಗಳೆಲ್ಲ ಸೈನ್ ಮಾಡೋದಕ್ಕೆ ಮುಂಚೆ. ಸೊ ದಿಸ್ ಕ್ಯಾನ್ ಬಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏಪ್ರಿಲ್ ಮಂತಲ್ಲಿ. ಮತ್ತು ಟ್ರಾವೆಲ್ಗೆ ರಿಲೇಟ್ ಆಗಿರುವಂಥದ್ದು, ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಫ್ಲೈಟ್ ಅಥವಾ ನಾವು ಏನು ವೆಹಿಕಲ್ ಬುಕ್ ಮಾಡಿರ್ತೀವಿ ಅದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡೋದು. ಯಾಕೆಂದರೆ ನಮ್ಮ ಡೆಸ್ಟಿನೇಷನ್ ಬೇರೆ ಕಡೆ ಇರುತ್ತೆ, ನಾವು ಬೈ ಮಿಸ್ಟೇಕ್ ಬೇರೆ ಕಡೆ ಬುಕ್ ಮಾಡೋದು, ಅಥವಾ ಕ್ಯಾನ್ಸಲ್ ಆಗೋದು, ಫ್ಲೈಟ್ ಡಿಲೇ ಆಗೋದು. ಸೊ ನಮ್ಮ ವೆಹಿಕಲ್ಲೇ ಇರ್ಬೋದು, ದಿನ ನೀವು ಗಾಡಿ ತೊಗೊಂಡು ಹೋಗ್ತೀರಾ ಅಂದರೆ ನಿಮ್ಮ ಕೆಲಸಕ್ಕೆ. ಸೊ ಎಲ್ಲ ಸರಿ ಇದೆಯಾ, ಇಂಜಿನ್ ಆಯಿಲ್ ಸರಿ ಇದೆಯಾ, ಅಥವಾ ಎವ್ರಿಥಿಂಗ್ ವಾಟ್ ಎವರ್ ಯು ಚೆಕ್, ರೆಗ್ಯುಲರಾಗಿ ಚೆಕ್ ಮಾಡಿಸೋದು ನಿಮ್ಮ ಗಾಡಿನ. ಇಟ್ ಕ್ಯಾನ್ ಹೆಲ್ಪ್ ಅನ್ನೆಸೆಸರಿ ಪ್ರಾಬ್ಲಮ್ನ ಸ್ಟಾಪ್ ಮಾಡೋದಕ್ಕೆ. ಇದೆಲ್ಲ ಬರೀ ಕಾಷನ್ ಅಷ್ಟೇ, ಎಲ್ಲ ಆಗಬೇಕು ಅಂತಲ್ಲ, ಬಟ್ ತಿಳ್ಕೊಳ್ಳೋದು, ನಾಲೆಜ್ ಇಸ್ ಪವರ್. ಈ ರೀತಿ ಇದೆ ಅಂದಾಗ ಸ್ವಲ್ಪ ನಮ್ಮ ಹುಷಾರಲ್ಲಿದ್ದರೆ ಇಟ್ ವಿಲ್ ಹೆಲ್ಪ್ ಅಸ್ ಅನ್ನೆಸೆಸರಿ ಟೆನ್ಷನನ್ನು, ಪ್ರಾಬ್ಲಮನ್ನು ಕಡಿಮೆ ಮಾಡೋದಕ್ಕೆ. ಅಗೇನ್ ಎಕ್ಲಿಪ್ಸ್ ಸೀಸನ್ ಆಲ್ರೆಡಿ ರೆಟ್ರೋಗ್ರೇಡ್ ಎನರ್ಜಿ ಮತ್ತು ಎಕ್ಲಿಪ್ಸ್ ಎನರ್ಜಿ ಆಲ್ರೆಡಿ, ಶ್ಯಾಡೋ ಎನರ್ಜಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಾರ್ಚ್ ಮಿಡ್ಡಿಂದ. ಸೊ ವಿ ಆರ್ ಆಲ್ರೆಡಿ ಇನ್ ದ ಎನರ್ಜಿ ಆಫ್ ರೆಟ್ರೋಗ್ರೇಡ್ ಆ್ಯಂಡ್ ಎಕ್ಲಿಪ್ಸ್. ಬಟ್ ಇವಾಗ ಮೂವ್ ಆಗ್ತಾ ಎನರ್ಜಿ ಪೀಕ್ ಆಗ್ತಾ ಹೋಗುತ್ತೆ. ಎಕ್ಲಿಪ್ಸ್ ಮಾರ್ಚ್ 24th or 25th ಅಂತ ಅಂದ್ಕೊಳ್ತೀನಿ, 24th ಅಂತ ಅನಿಸುತ್ತೆ. ಸೊ ಲೂನಾರ್ ಎಕ್ಲಿಪ್ಸ್ ಇರೋದು, ಯಾಕೆಂದರೆ 24th 25th ಅಂತ 2 ಡೇಟ್ನ ತೋರಿಸಿದ್ರು. ಸೊ ದಿಸ್ ಕ್ಯಾನ್ ಬಿ 24th ಸ್ಟಾರ್ಟ್ ಆಗಿ 25th ಎಂಡ್ ಆಗ್ಬೋದು, ಅಂದರೆ ಆ ಎನರ್ಜಿ ಪೀಕ್ ಎನರ್ಜಿ. ಮತ್ತು ಸೋಲಾರ್ ಎಕ್ಲಿಪ್ಸು ಏಪ್ರಿಲ್ 8th, ಮತ್ತು ಮರ್ಕ್ಯುರಿ ರೆಟ್ರೋಗ್ರೇಡ್ ಎಂಟೈರ್ ಏಪ್ರಿಲ್ ಮಂತ್. ನಮ್ಮ ಫಸ್ಟ್ ಅಫಿಷಿಯಲ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಇದು. ಸೊ April 2nd ಇಂದ April 24th 25th. ಸೊ ಎಂಟೈರ್ ಮಂತ್ ರೆಟ್ರೋಗ್ರೇಡ್ ಎನರ್ಜಿ ಇದೆ. ಸೊ
ದಿಸ್ ಈಸ್ ದ ಕಾಮನ್ ಈವೆಂಟ್, ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಬಟ್ ಸ್ಪೆಸಿಫಿಕ್ ಆಗಿ ನಿಮಗೆ ಯಾವ ರೀತಿ ಅಲರ್ಟ್ ಆಗಬೇಕು ಅಥವಾ ಏನು ತಿಳ್ಕೊಬೇಕು ನೀವು ಈ ಎನರ್ಜಿ ಬಗ್ಗೆ, ನಿಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ನೋಡೋಣ ನಿಮ್ಮ ಪರ್ಟಿಕ್ಯುಲರ್ ಗ್ರೂಪಲ್ಲಿ. ರೈಟ್, ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ಎರಡು ಗ್ರೂಪ್ ಇದೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಯಾವುದರಲ್ಲಿ ನಿಮಗೆ ಇವತ್ತಿನ ರೀಡಿಂಗಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಈ ಎಕ್ಲಿಪ್ಸ್ ಸೀಸನ್, ರೆಟ್ರೋಗ್ರೇಡ್ ಸೀಸನ್ ಎನರ್ಜೀಸು ನಿಮಗೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಆಲ್ ರೈಟ್, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಶುರು ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಹೈಲೈಟ್ ಆಗ್ತಾ ಇರೋಂಥ ಮೆಸೇಜು ನಿಮ್ಮ ಎಮೋಷನ್ಸ್. ಸ್ವಲ್ಪ ಭಯ ಇರೋ ಥರ ಮತ್ತು ಎಷ್ಟೊಂದು ಎಮೋಷನ್ಸು ಯಾವುದನ್ನು ನೀವು ಸಪ್ರೆಸ್ ಮಾಡಿದ್ದೀರಾ ಅದು ಸರ್ಫೇಸಿಗೆ ಬರ್ತಾ ಇರೋ ಥರ ಇದೆ. ಲೈಕ್ ಈ ಪಕ್ಷಿ ಬಂದು ಆ ನೀರಲ್ಲಿ ಇದ್ದಿದ್ದು ಸಡನ್ನಾಗಿ ಮೇಲೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಹಾರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ ನೀವು ಈ ಹಳೆ ಥರ ಜೀವನನ ಅಥವಾ ಹಳೆ ನೆನಪುಗಳನ್ನ, ಹಳೆ ವಿಚಾರಗಳನ್ನೆಲ್ಲ ಬಿಟ್ಟು ನಾನು ಮುಂದೆ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ನೀವು ಮುಂದೆ ಹೋಗ್ತಿರ್ಬೋದು. ಸ್ಟೆಪ್ಸ್ಗಳು ತೊಗೊಳ್ತಿರ್ಬೋದು, ಏನು ಮಾಡಬೇಕು ಅದನ್ನು ಮಾಡುವಂಥ ಪ್ರಯತ್ನ ಪಡ್ತಿರ್ಬೋದು. ಹೊಸ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ತಿರ್ಬೋದು. ಹೇಗೆ ನಾನು ಬದಲಾವಣೆ ತರೋದು ಅಂಥೇಳಿ ಆಲೋಚನೆ ಮಾಡ್ತಿರ್ಬೋದು. ಇದೆಲ್ಲ ಮಾಡಿ ಒಂದು ಹಂತಕ್ಕೆ ರೀಚ್ ಆಗಿದ್ದೀನಿ ಅಥವಾ ಆಗ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ತಿರ್ಬೋದು ರೀಸೆಂಟ್ಲಿ. ಬಟ್ ನಿಮಗೆ ಈ ಸಮಯದಲ್ಲಿ ಈ ಎಕ್ಲಿಪ್ಸ್ ಸೀಸನ್ ಬಂದು ಆ ಒಳಗಡೆ ಇರೋ ಅಂಥ ಇನ್ನೂ ನಾವು ನೋಟಿಸ್ ಮಾಡ್ದಿರ ಯಾವ ಭಯನ ಇನ್ನೂ ಒಳಗಡೆ ಬಿಟ್ಬಿಟ್ಟಿದ್ದೀವಿ ಅಥವಾ ಅದನ್ನು ನೋಡೋದಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ ಅಥವಾ ರೆಸಿಜುವಲ್ ಎನರ್ಜಿ ಅಂತ ಹೇಳ್ತೀವಿ, ಸ್ವಲ್ಪ ಉಳಿದಿರೋ ಅಂಥ ಹಳೆ ಎನರ್ಜಿ. ಓಕೆ, ಹಳೆ ಇಂಪ್ಯಾಕ್ಟು, ಹಳೆ ಇನ್ಫ್ಲೂಯೆನ್ಸು ಯಾವುದು ಇನ್ನು ಸ್ವಲ್ಪ ನಮ್ಮ ಒಳಗಡೆ ಉಳ್ಕೊಂಡಿದೆ ಅದು ಸರ್ಫೇಸ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ನೀವು ಅದನ್ನು ರಿಲೀಸ್ ಮಾಡಿ ಪರ್ಫೆಕ್ಟಾಗಿ ಪ್ಯೂರಿಫೈಡ್ ಆಗಿ ಇನ್ನೂ ಎನರ್ಜೆಟಿಕ್ ಆಗಿ ಮುಂದೆ ಹೋಗೋದಕ್ಕೆ ಈ ಎಕ್ಲಿಪ್ಸ್ ಎನರ್ಜಿ ತುಂಬ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ ನಿಮಗೆ. ಎಕ್ಲಿಪ್ಸ್ ಎನರ್ಜಿ, ಎಸ್ಪೆಷಲಿ ಸೋಲಾರ್ ಎಕ್ಲಿಪ್ಸ್ ಎನರ್ಜಿ. ಆ್ಯಕ್ಚುಲಿ ನಿಮಗೆ ಸೋಲಾರ್ ಲೂನಾರ್ ಎರಡೂ ಇಂಪ್ಯಾಕ್ಟ್ ಆಗ್ತಾ ಇರೋ ಥರ ಇದೆ. ಯಾಕೆಂದರೆ ಲೂನಾರ್ ಎಕ್ಲಿಪ್ಸ್ ಟೈಮಲ್ಲಿ ನಿಮ್ಮ ಎಮೋಷನ್ಸು ಸ್ವಲ್ಪ ಹೈ ಆಗೋ ಚಾನ್ಸಸ್ ಇರುತ್ತೆ. ಈ ಹಳೆ ಎಮೋಷನ್ಸು, ಬರೀಡ್ ಎಮೋಷನ್ಸು, ನಾವು ಅಷ್ಟೊಂದು ನೋಟಿಸ್ ಮಾಡದೇ ಇರೋವಂಥದ್ದೆಲ್ಲ ಸರ್ಫೇಸಿಗೆ ಬಂದು ನೀವು ಅದನ್ನು ಫೇಸ್ ಮಾಡಿ ಅದನ್ನು ರಿಲೀಸ್ ಮಾಡಿ ನೆಕ್ಸ್ಟ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ನಿಮ್ಮ ಪವರ್ನ, ನಿಮ್ಮ ಎನರ್ಜಿನ ವಾಪಸ್ ಮತ್ತೆ ಪಡ್ಕೊಳ್ತಾ ಇರೋ ಥರ ಇದೆ. ದಿಸ್ ಈಸ್ ಅ ಕಾಂಬಿನೇಷನ್ ಎನರ್ಜಿ ನಿಮಗೆ. ಇಟ್ ವಿಲ್ ಬಿ ಹೈ. ಅದನ್ನು ನೀವು ಡೀಲ್ ಮಾಡಿದ್ಮೇಲೆ, ಅದನ್ನು ರಿಲೀಸ್ ಮಾಡಿದ್ಮೇಲೆ ನಿಮಗೆ ಆ ಸೋಲಾರ್ ಎನರ್ಜಿನ ಮತ್ತೆ ನೀವು ಅಬ್ಸಾರ್ಬ್ ಮಾಡಿಕೊಂಡು ನಿಮ್ಮ ಪವರ್ನ ನೀವು, ನಿಮ್ಮ ಬ್ಯಾಟ್ರಿನ ನೀವು ಚಾರ್ಜ್ ಮಾಡ್ಕೊಳ್ತಾ ಇರೋ ಥರ ಇದೆ. ಇಟ್ ಈಸ್ ಅ ವೆರಿ ಅಮೇಝಿಂಗ್ ಮೂವ್ಮೆಂಟ್ ನಿಮ್ಮ ಜೀವನದಲ್ಲಿ. ಈ ಎಕ್ಲಿಪ್ಸಸ್ಸು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಹಳೆಯದ್ರಿಂದ ನೀವು ಮುಂದೆ ಹೋಗಬೇಕಂತ ಮಾಡಿರೋ ನಿರ್ಧಾರಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ನೀವು ಮುಂದೆ ಹೋಗಬೇಕಾದ್ರೆ ಇನ್ನೂ ಏನು ಸ್ವಲ್ಪ ರೆಸಿಜುವಲ್ ಎನರ್ಜಿ, ಆ ಹಳೆ ಲಿಂಗರಿಂಗ್ ಎನರ್ಜಿ, ಈ ಹಳೆ ಥರ ಆಲೋಚನೆಗಳು, ಹಳೆ ನಂಬಿಕೆಗಳು ಅಥವಾ ಹಳೆ ನೆನಪುಗಳು ಯಾವುದೇ ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಉಳ್ಕೊಂಡಿದ್ರೆ ಅಥವಾ ಭಯ, ನಾವು ಮುಂದೆ ಹೋಗಬೇಕಾದ್ರೆ ನಮ್ಮ ಹಳೆ ಸ್ಟೋರಿ ಬಂದು ಅಥವಾ ಹಳೆ ಜೀವನದಲ್ಲಿ ಏನಾಗಿತ್ತು ಅದು ಆ ಭಯ ನಮ್ಮನ್ನು ಹಿಡಿದಿಡ್ತಿದ್ರೆ ಆ ಭಯ ಸರ್ಫೇಸಿಗೆ ಬಂದು ಅದನ್ನು ನೀವು ಕನ್ಫ್ರಂಟ್ ಮಾಡಿ ಅದನ್ನು ರಿಲೀಸ್ ಮಾಡ್ತಾ ಇರೋ ಥರ ಇದೆ. ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ. ನೀವು ಇನ್ನೂ ಕ್ಲೆನ್ಸ್ ಮಾಡಿ, ಇನ್ನೂ ಸ್ಟ್ರಾಂಗ್ ಆಗಿ, ಇನ್ನೂ ಪವರ್ಫುಲ್ ಆಗಿ ನೀವು ಮುಂದೆ ಹೋಗೋದಕ್ಕೆ. ಸೊ ನೌ ಇಸ್ ದ ಟೈಮ್ ಫಾರ್ ಡೀಪ್ ಎಮೋಷನಲ್ ಹೀಲಿಂಗ್. ಈ ಕಾರ್ಡ್ ಪ್ರಕಾರ ನೀವು ಈ ಬರ್ಡ್ ಬಂದು, ಈ ಪರ್ಟಿಕ್ಯುಲರ್ ಪಕ್ಷಿ ಬಂದು 2 ವಿಂಗ್ಸನ್ನು ಚಾಚಿ ಹಾರುವಂಥ ಪ್ರಯತ್ನ ಪಡ್ತಾ ಇದೆ. ಇನ್ನೂ ನಾವಿಲ್ಲಿ ಆಕಾಶ ತನಕ ಹೋಗಿಲ್ಲ, ಇನ್ನು ಸಮುದ್ರಕ್ಕೆ ಹತ್ರನೇ ಇದೆ, ಈ ನೀರಿಗೆ ಹತ್ರನೇ ಇದೆ. ಬಟ್
ಮೇಲೆ ಹಾರೋ ಪ್ರಯತ್ನ ಅಂತೂ ಶುರು ಮಾಡಿದೆ. ಸೊ ವಿಚ್ ಮೀನ್ಸ್ ನೀವು ಆಲ್ರೆಡಿ ಶುರು ಮಾಡಿದ್ದೀರಾ ನಿಮ್ಮ ಜರ್ನಿನ, ಈ ನ್ಯೂ ಬಿಗಿನಿಂಗಿಗೆ, ಈ ನ್ಯೂನೆಸ್ಗೆ, ಈ ಹೊಸ ಜೀವನನ ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಹೊಸ ರಿಯಾಲಿಟಿನ ಇನ್ವೈಟ್ ಮಾಡೋದಕ್ಕೆ. ಸೊ ಈ ಎಕ್ಲಿಪ್ಸ್ ಎನರ್ಜಿ ಬಂದು ನಿಮ್ಮ ಈ ಒಂದು ಇಂಟೆನ್ಷನನ್ನು ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಬೈ ಕನ್ಫ್ರಂಟಿಂಗ್ ಹಳೆ ಉಳಿದಿರೋ ಅಂಥ ರೆಸಿಜುವಲ್ ಎನರ್ಜೀಸ್ನ, ಸೊ ದಟ್ ಯು ಕ್ಯಾನ್ ಗೋ ವಿತ್ ಫುಲ್ ಫೋರ್ಸ್ ಆ್ಯಂಡ್ ಫುಲ್ ಸ್ವಿಂಗ್. ಓಕೆ, ನೀವು ಇಷ್ಟು ಹಾರೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು. ಯೂನಿವರ್ಸ್ ಅದೇ ಹೇಳೋದು ನಮಗೆ ಯಾವಾಗಲೂ, ಯು ಟೇಕ್ ದ ಫಸ್ಟ್ ಸ್ಟೆಪ್ ನೀವು ತಗೊಳ್ಳಿ, ಸೆಕೆಂಡ್ ಸ್ಟೆಪ್ಗೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿ. ಯಾಕೆಂದರೆ ನಮ್ಮ ನಿರ್ಧಾರ ಮುಖ್ಯ ಆಗಿರುತ್ತೆ ಯೂನಿವರ್ಸ್ ನಿರ್ಧಾರಕ್ಕಿಂತ. ಯಾಕೆಂದರೆ ನಾವು ನಿರ್ಧಾರ ಮಾಡಿದ ಮೇಲೇ ಯೂನಿವರ್ಸ್ ಇರ್ಬೋದು, ನೇಚರ್ ಇರ್ಬೋದು, ನಮ್ಮ ಹೈಯರ್ ಬೀಯಿಂಗ್ಸ್ ಇರ್ಬೋದು, ನಮ್ಮ ಜೊತೆ ಕೈ ಜೋಡಿಸ್ಬೇಕಾದ್ರೆ ಫಸ್ಟು ನಾವು ಕೈ ಎತ್ತಿರಬೇಕು ಅವ್ರ ಕೈ ಜೋಡಿಸೋದಕ್ಕೆ. ಸೊ ನೀವು ಆಲ್ರೆಡಿ ನಿಮ್ಮ ಕೈ ಎತ್ತಾಗಿದೆ ಅಂದರೆ ನೀವು ಶುರು ಮಾಡಾಗಿದೆ, ಇಂಟೆನ್ಷನ್ ಸೆಟ್ ಮಾಡಾಗಿದೆ. ಸೊ ನೌ ದ ಮ್ಯಾಜಿಕ್ ಈಸ್ ಹ್ಯಾಪನಿಂಗ್. ಸೊ ನಿಮ್ಮ ಪ್ರೋಗ್ರೆಸ್ನ ಆಕ್ಸಲರೇಟ್ ಮಾಡೋದಕ್ಕೆ ಇನ್ನು ಏನು ತಡೀತಾ ಇದೆ ನಿಮ್ಮನ್ನು, ಅದನ್ನು ಇನ್ನೂ ಹೆಚ್ಚು ರಿಲೀಸ್ ಮಾಡಿ ಈ ಹೊಸ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ ಈ ಎಂಟೈರ್ ಸೋಲಾರ್ ಎಕ್ಲಿಪ್ಸ್. ಓಕೆ, ಮತ್ತು ಈ ರೆಟ್ರೋಗ್ರೇಡ್ ಪೀರಿಯಡಲ್ಲೂ ಅಷ್ಟೇ ಸ್ವಲ್ಪ ಭಯ ಇರ್ಬೋದು, ಹಳೆ ನೆನಪುಗಳು ಅಥವಾ ವಾಟ್ ಎವರ್ ದಟ್ ಹ್ಯಾಪನ್ಸ್, ಹಳೇದೇನಾದರೂ ಮರುಕಳಿಸ್ತಾ ಇದ್ದರೆ ನಿಮ್ಮ ಮೈಂಡಲ್ಲಿ ನೀವು ಮಾಡಬೇಕಾಗಿರೋದು ಅಬ್ಸರ್ವ್ ಮಾಡಿ ರಿಲೀಸ್ ಮಾಡೋದು. ಅದ್ರ ಜೊತೆಗೇ ಮತ್ತೆ ನಾನು ಏನು ಮಾಡಿದ್ರು ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮನ್ನು ನೀವು ಕ್ವೆಶ್ಚನ್ ಮಾಡೋದಲ್ಲ. ಯಾಕೆಂದರೆ ದಟ್ ಈಸ್ ನಾಟ್ ದ ರಿಯಾಲಿಟಿ. ನೀವು ಆಲ್ರೆಡಿ ಎಲ್ಲದರಿಂದ ಆಚೆ ಬಂದಾಗಿದೆ, ಮುಂದೆ ಹೋಗೋದಕ್ಕೆ ಶುರು ಮಾಡಿ ಆಗಿದೆ. ಬಟ್ ನೀವು ಮಾಡಬೇಕಾಗಿರೋದು, ನಾನು ಏನಾಯಿತು ನನ್ನ ಜೀವನದಲ್ಲಿ ಅದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಲರ್ನಿಂಗ್ ಏನಿತ್ತು, ಲೈಫ್ ಲೆಸನ್, ಅದರಿಂದ ಅದನ್ನು ಕಲ್ತ್ಕೊಂಡಾಗಿದೆ. ಸೊ ಇದು ಬರೀ ಹಳೆ ಎನರ್ಜಿ ಮತ್ತೆ ಮೇಲೆ ಬರ್ತಾ ಇರೋದು. ಸೊ ಅದನ್ನು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ರಿಲೀಸ್ ಮಾಡ್ತೀನಿ. ಆ ಎನರ್ಜಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ನು. ಸೊ ನಾನು ಮುಂದೆ ಹೋಗೋದಕ್ಕೆ ನನಗೆ ಇನ್ನೂ ಅನುಕೂಲ ಮಾಡ್ತಾ ಇದೆ ಈ ಹಳೆ ಎನರ್ಜಿ ಸರ್ಫೇಸ್ ಆಗಿ. ಇನ್ನೂ ಇದಿತ್ತಾ ಅಂಥೇಳಿ ಬರೀ ನಿಮಗೆ ತೋರಿಸ್ತಾ ಇರೋದು ಯೂನಿವರ್ಸು ಈ ಸಮಯದಲ್ಲಿ, ಈ ಎಕ್ಲಿಪ್ಸ್ ಸೀಸನ್ ಮುಖಾಂತರ. ಸೊ ಬಿ ಅವೇರ್ ಆಫ್ ದ್ಯಾಟ್. ಅದ್ರ ಜೊತೆ ಇನ್ವಾಲ್ವ್ ಆಗ್ದಿರಾ ಯಾವುದೋ ಸ್ಟೋರಿ ವಾಪಸ್ ಬಂದಾಗ ನಿಮ್ಮ ಮೈಂಡಲ್ಲಿ ಆ ಸ್ಟೋರಿ ತಿರ್ಗಾ ಇವಾಗ ನಡೀತಾ ಇದೆ ಅನ್ನೋ ಥರ ಇನ್ವಾಲ್ವ್ ಆಗಬೇಡಿ. ಯಾಕೆಂದರೆ ಇಟ್ ಈಸ್ ಜಸ್ಟ್ ಅ ಸ್ಟೋರಿ. ಪಾಸ್ಟಲ್ಲಿ ಅದು ಆಗೋಗಿದೆ. ಸೊ ಇಟ್ ಈಸ್ ನಾಟ್ ಅ ರಿಯಾಲಿಟಿ ನೌ. ನೀವು ಪಾಸ್ಟಲ್ಲಿ ತಿರ್ಗಿ ನೋಡಿದರೆ ಯು ಡೋಂಟ್ ಹ್ಯಾವ್ ಎನಿಥಿಂಗ್. ಇದು ಬುಕ್ಕಲ್ಲಿ ಬರೆದು ಪ್ರಿಂಟಾಗಿ ಸೀಲಾಗಿ ಮುಗ್ದೋಗಿರೋ ಅಂಥ ಸ್ಟೋರಿ ಇದು. ಸೊ ಅದನ್ನು ನಾವಿನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಲ್ ಯು ಕ್ಯಾನ್ ಡೂ ಇಸ್ ಬ್ಲೆಸ್ ದ ಸ್ಟೋರಿ, ಬ್ಲೆಸ್ ದ ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ಗಳು ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಆ ಸ್ಟೋರಿನಲ್ಲಿ, ಆ್ಯಂಡ್ ಕೀಪ್ ಮೂವಿಂಗ್ ಫಾರ್ವರ್ಡ್. ದಿಸ್ ಇಸ್ ಲೈಕ್ ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಇಂಟೆನ್ಷನನ್ನು. ಓಕೆ, ಟೆಸ್ಟು ಮಾಡ್ತಾ ಇದೆ, ಸಪೋರ್ಟು ಮಾಡ್ತಾ ಇದೆ. ಯು ಆರ್ ಗೋಯಿಂಗ್ ಟು ಅ ಟೆಸ್ಟಿಂಗ್ ಪೀರಿಯಡ್. ಈ ಸಮಯದಲ್ಲಿ ಎಷ್ಟು ರೆಡಿ ಇದ್ದೀರಾ ನೀವು ಮುಂದೆ ಹೋಗೋದಕ್ಕೆ ಅಂತ ಹೇಳಿ. ಯೂನಿವರ್ಸ್ ಟೆಸ್ಟ್ ಮಾಡೋದು ಹೆಂಗೆ ಅಂದರೆ, ಮತ್ತೆ ಆ ಹಳೆ ಪ್ಯಾಟರ್ನನ್ನು ತೋರಿಸುತ್ತೆ. ತಿರ್ಗಾ ನಾವು ಅದಕ್ಕೆ ಬೀಳ್ತೀವ, ಅಥವಾ ಅದನ್ನು ತಿರ್ಗಾ ಒಪ್ಕೊಳ್ತೀವ, ತಿರ್ಗಾ ನೆಗೆಟಿವ್ ಲೂಪ್ಗೆ ಸಿಗಾಕೊಳ್ತೀವ, ಅಥವಾ ಮುಂದೆ ಹೋಗೋದಕ್ಕೆ ನಾವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ ಅಂಥೇಳಿ. ದಿಸ್ ಇಸ್ ಅ ಕೈಂಡ್ ಆಫ್ ಟೆಸ್ಟಿಂಗ್ ಪೀರಿಯಡ್. ವಿ ಹ್ಯಾವ್ ನಂಬರ್ 1 ಇಲ್ಲಿ. ಮತ್ತು ಇಲ್ಲಿ ಸುತ್ತ ಇರೋದು ದೆರ್ ಆರ್ ಬೋನ್ಸ್. ಇದು ನಿಮ್ಮ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇರೋದು. ಬೋನ್ಸ್ ಬಂದು ಆಲ್ರೆಡಿ ಜೀವ ಮುಗ್ದು ಹೋಗಿರೋ ಅಂಥದ್ದು, ಆಲ್ರೆಡಿ ಕಳೆದು ಹೋಗಿರೋ ಅಂಥದ್ದು, ಎಲ್ಲೋ ಪಾಸ್ಟಲ್ಲಿ ದೂರದ ಒಂದು ನೆನಪದು. ದಟ್ ಈಸ್ ನಾಟ್ ದ ರಿಯಾಲಿಟಿ. ಇವತ್ತಿಗೆ ನಿಮಗೆ ಈ ಹಳೆ ಎನರ್ಜಿ ಅಥವಾ ಹಳೆ ಭಯಗಳೆಲ್ಲ ಮರುಕಳಿಸ್ತಿದ್ರೆ, ಅಥವಾ ಸ್ವಲ್ಪ ಹಳೆಗೆ ಹಿಂದಕ್ಕೆ ಎಳೆಯೋ ಅಂಥ ಒಂದು ಪ್ರಯತ್ನ ಪಡ್ತಿದ್ರೆ ಈ ಎನರ್ಜೀಸು, ಈ ಸಮಯದಲ್ಲಿ ನೀವು ಬೇಕಾಗಿರೋದು ಥ್ಯಾಂಕ್ ಯು ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಈ ಸಮಯದಲ್ಲಿ ನಾನು ಏನೆಲ್ಲ ಅನುಭವಿಸಿದೆ ಅಥವಾ ಏನೆಲ್ಲ ಆಯಿತು, ಅದು ನನ್ನ ಪ್ರೋಗ್ರೆಸ್ಗೋಸ್ಕರ ಆಗಿದ್ದು. ಇಟ್ ವಾಸ್ ಜಸ್ಟ್ ಅ ಸ್ಟೋರಿ. ಸೊ ನಾನು ಈ ಒಂದು ವಾಟ್ ಯು ಕಾಲ್, ಈ ಟ್ರ್ಯಾಪಿಗೆ ನಾನು ಬೀಳೋದಿಲ್ಲ ತಿರ್ಗಾ. ಸೊ ದಿಸ್ ಈಸ್
ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಐ ಆಮ್ ಗೋಯಿಂಗ್ ಟು ಮೂವ್ ಆನ್, ಐ ಆಮ್ ರೆಡಿ ಅಂಥೇಳಿ. ಸೊ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋವಂಥ ಸಮಯ ಇದು. ಎಷ್ಟರ ಮಟ್ಟಿಗೆ ರೆಡಿ ಇದ್ದೀರಾ? ತಿರ್ಗಾ ಪಾಸ್ಟ್ದೆಲ್ಲ ಮರುಕಳಿಸಿದಾಗ ತಿರ್ಗಾ ಅದೇ ರೀತಿ ಹಳೆ ಥರನೇ ಕೂತ್ಕೊಂಡು ಆಲೋಚನೆ ಮಾಡ್ತೀರಾ, ಹಿಂಗಾಯಿತು ಹಂಗಾಯಿತು ಅಂತ ಆ ಸ್ಟೋರಿ ಜೊತೆನೇ ಕೂತಿರ್ತೀರಾ, ಅಥವಾ ಆ ಸ್ಟೋರಿನ ಹಿಂದೆ ಬಿಟ್ಟು ನಿಮ್ಮ ಹೊಸ ಸ್ಟೋರಿ ಬರೆಯೋದಕ್ಕೆ ಮುಂದೆ ಹೋಗ್ತಿದ್ದೀರಾ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ರೈಟ್ ನಾವು. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಈ ಬೋನ್ ಕಲೆಕ್ಟರ್ ಬಂದು ಈ ಹಳೆ ಎಕ್ಸ್ಪೀರಿಯನ್ಸಸ್ನ ಕಲೆಕ್ಟ್ ಮಾಡ್ಕೊಂಡಿರುವಂಥವ್ರು, ಹಳೆ ಎಕ್ಸ್ಪೀರಿಯನ್ಸ್ಗಳಿಂದ ಕಲ್ತಿರೋ ಪಾಠಗಳನ್ನ ತನ್ನ ಜೊತೆಗೆ ಇಟ್ಕೊಂಡು ಮುಂದೆ ಹೋಗ್ತಾ ಇರುವಂಥವ್ರು. ಮತ್ತು ಈ ಕಾರ್ಡಲ್ಲಿ ಇರುವಂಥ ಈ ವೈಸ್ ಹ್ಯಾಪಿ ವುಮೆನ್, ಲೈಕ್ ಓಲ್ಡ್ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್ ಫಾದರ್. ಸೊ ಇದು ತೋರಿಸ್ತಾ ಇರೋದು ನಾನು ಕಲ್ತಾಯಿತು, ಮತ್ತು ಇಲ್ಲಿ ಈ ನಂಬರ್ಸ್ ಎಲ್ಲ ಇರೋದು ಲೈಕ್ ಕ್ಲಾಕ್ ವಾಚ್ ಇರೋದು ಇದು ನನ್ನ ಪಾಸ್ಟು, ಇಲ್ಲಿಂದ ನಾನು ಕಲಿತೆ, ಐ ಆಮ್ ಹ್ಯಾಪಿ ನೌ, ಥ್ಯಾಂಕ್ ಗಾಡ್ ಈ ಎಕ್ಸ್ಪೀರಿಯನ್ಸಸ್ ಈ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ನನ್ನ ಜೀವನಕ್ಕೆ ತಂದಿದ್ದಕ್ಕೆ, ನಾನು ಕಲಿಬೇಕಾಗಿರೋದನ್ನ ಕಲಿಸಿದ್ದಕ್ಕೆ ಅಂಥೇಳಿ. ಆ ಬೋನ್ ಕಲೆಕ್ಟರ್ ಅಂದರೆ ಆ ಹಳೇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಆಗಿದೆ, ಕಲ್ತಾಗಿದೆ. ಸೊ ಮುಂದೆ ಹೋಗೋದಕ್ಕೆ ನಾನು ರೆಡಿ, ಐ ಆಮ್ ರೆಡಿ ನೌ ಅಂಥೇಳಿ. ಫೀಲ್ಡ್ ಆಫ್ ಡ್ರೀಮ್ಸ್, ಲುಕ್ ಎಟ್ ದ್ಯಾಟ್. ನಿಮ್ಮ ಫ್ಯೂಚರಲ್ಲಿ ಬಂದು ಇಟ್ಸ್ ಲೈಕ್ 21 ಟ್ಯಾರೋನಲ್ಲಿ 21 ಕಾರ್ಡ್ ನಂಬರ್ 21 ಇಸ್ ದ ವರ್ಲ್ಡ್ ಕಾರ್ಡ್, ವಿಚ್ ಮೀನ್ಸ್ ನೀವು ಕಂಪ್ಲೀಟ್ಲಿ ಆ ಫೇಸನ್ನು ಮುಗಿಸ್ಬಿಟ್ಟಿದ್ದೀರಾ. ಏನು ಕಲಿಬೇಕು ಕಲ್ತಾಗಿದೆ. ನಿಮ್ಮ ಅಕಂಪ್ಲಿಷ್ಮೆಂಟ್, ನಿಮ್ಮ ಫುಲ್ಫಿಲ್ಮೆಂಟ್, ಈ ಚಾಪ್ಟರು, ನಿಮ್ಮ ಪಾಸ್ಟ್ ಕಾರ್ಮಿಕ್ ಇಶ್ಯೂಸು, ಎವ್ರಿಥಿಂಗ್ ಈಸ್ ಓವರ್ ನೌ. ಓಕೆ, ಇಲ್ಲಿ ಏನು ಕಲಿಬೇಕಾಗಿತ್ತು ಇಲ್ಲಿ ಕಲ್ತಾಗಿದೆ. ಈಗ ನಿಮ್ಮ ಕೆಲಸ, ಮುಂದಿನ ಜೀವನದ ಬಗ್ಗೆ, ನೆಕ್ಸ್ಟು ನಿಮ್ಮ ಹೊಸ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಕನಸು ಕಾಣ್ತಾ ಇರೋ ಅಂಥ ಒಂದು ಸಮಯ ಇದು. ಈ ಹಳೆ ಎನರ್ಜಿ ಬಂದು ಇಟ್ ಈಸ್ ಜಸ್ಟ್ ಅ ಸ್ಟೋರಿ ಇವಾಗ ಅಷ್ಟೇ. ನಿಮಗೆ ಈ ಸ್ಟೋರಿನ ಬೇರೆಯವ್ರಿಗೆ ಹೇಳಿ ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ಬೋದು. ಈ ಸ್ಟೋರಿನ ನಿಮ್ಮ ಫೌಂಡೇಶನ್ ಆಗಿ ಇಟ್ಕೋಬೋದು. ಇದು ಯಾವತ್ತೂ ಆಗಿಲ್ಲ ಅನ್ನೋದಲ್ಲ, ಡೆಫಿನೆಟ್ಲಿ ಇದೆಲ್ಲ ನೀವು ಅನುಭವಿಸಿದ್ದೀರಾ. ಈ ಏಳು ಬೀಳುಗಳೆಲ್ಲ ನಿಮ್ಮ ಜೀವನದಲ್ಲಿ ಆಗಿದೆ. ಎವ್ರಿಥಿಂಗ್ ಈಸ್ ರೈಟ್, ಬಟ್ ಇದು ನಿಮ್ಮ ಸ್ಟ್ರೆಂತ್ ಆಗಬೇಕು. ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡಬೇಕು, ನಿಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬೇಕು, ನಿಮ್ಮನ್ನು ಮೆಚ್ಯೂರ್ ಮಾಡಿ, ನಿಮಗೆ ಬೇಕಾಗಿರೋ ಸ್ಟ್ರೆಂತ್ನ, ಪವರ್ನ ಕೊಡಬೇಕು. ಈ ನಿಮ್ಮ ಸ್ಟೋರಿ, ನಿಮ್ಮ ಪಾಸ್ಟನ್ನ ಮೇಕ್ ಇಟ್ ಆಸ್ ಅ ಪವರ್ಫುಲ್ ಸ್ಟೋರಿ. ಈ ಸ್ಟೋರಿನ ಅಥವಾ ನಿಮ್ಮ ಪಾಸ್ಟನ್ನ ಲಾಂಚ್ ಪ್ಯಾಡ್ ಆಗಿ ಇಟ್ಕೊಂಡು ಸ್ಟಾರ್ಟ್ ಡ್ರೀಮಿಂಗ್ ಫಾರ್ ಯುವರ್ ಫ್ಯೂಚರ್. ಈ ಕಾರ್ಡ್ ನಂಬರ್ 1, ಈ ಕಾರ್ಡ್ 21 ಟ್ಯಾರೋನಲ್ಲಿ 1 and 21 ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಜರ್ನಿ ಆ್ಯಂಡ್ 21 ಎಂಡ್ ಆಫ್ ದ ಜರ್ನಿ. ಬಟ್ ವಿ ಆರ್ ಸ್ಟಾರ್ಟಿಂಗ್ ಅ ನ್ಯೂ ಸೈಕಲ್. ಹೊಸ ಕಾರ್ಮಿಕ್ ಸೈಕಲ್ನ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಾಗಿದೆ. ನಾವು ಆ ಹಳೆ ಲೂಪ್ನ, ಹಳೆ ಪ್ಯಾಟರ್ನನ್ನು ಬ್ರೇಕ್ ಮಾಡಿ ಆಗಿದೆ. ನಾವು ಏನು ಕಲಿಬೇಕು ಇಲ್ಲಿ ಕಲ್ತಾಗಿದೆ. and then they are showing 11. You are very divinely guided ಈ ಸಮಯದಲ್ಲಿ. ಸೊ ತಿರ್ಗಾ ಡೌಟ್ ಪಡಬೇಡಿ, ಯಾಕೆಂದರೆ ಇದು ನಿಜ ಅಲ್ಲ. ಇಟ್ ಈಸ್ ಜಸ್ಟ್ ಆನ್ ಇಲ್ಯೂಷನ್, ಕೈಂಡ್ ಆಫ್ ಅ ಟ್ರ್ಯಾಪ್. ಯೂನಿವರ್ಸ್ ನಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು, ಎಷ್ಟು ಮಟ್ಟಿಗೆ ನಾವು ರೆಡಿ ಆಗಿದ್ದೀವಿ ಮುಂದೆ ಹೋಗೋದಕ್ಕೆ. ರೆಡಿ ಅಂತ ಬಾಯಲ್ಲಿ ಹೇಳ್ತಿದ್ದೀವ, ಅಥವಾ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ, ಎಲ್ಲ ಅಲೈನ್ಮೆಂಟಲ್ಲಿ, ಎಲ್ಲ ರೀತಿನಲ್ಲಿ ನಾವು ರೆಡಿ ಇದ್ದೀವ ಮುಂದೆ ಹೋಗೋದಕ್ಕೆ. ದಟ್ ಈಸ್ ದ ಟೆಸ್ಟ್ ಈ ಸಮಯದಲ್ಲಿ ನಿಮಗೆ ಈ ಈ ಎಕ್ಲಿಪ್ಸ್ ಸೀಸನಲ್ಲಿ ಆಗ್ತಾ ಇರೋದು. ಸ್ವಲ್ಪ ಶ್ಯಾಡೋ ಸೈಡನ್ನು ನಿಮಗೆ ತೋರಿಸಿ ತಿರ್ಗಾ ಹಳೆ ಪ್ಯಾಟರ್ನಿಗೆ ಬೀಳ್ತೀರಾ, ಅಥವಾ ನಿಮ್ಮ ಹೊಸ ಈ ಡ್ರೀಮ್ ಲ್ಯಾಂಡಿಗೆ ಮೂವ್ ಆಗ್ತೀರಾ. ಹೊಸ ಎನರ್ಜಿನ ಇನ್ವೈಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಲ್ಲ, ಯು ರೆಡಿ ಇನ್ವೈಟ್ ಮಾಡೋದಕ್ಕೆ. ಸೊ ದಿಸ್ ಈಸ್ ದ ಲಾಸ್ಟ್ ಟೆಸ್ಟ್ ನಿಮಗೆ ಯೂನಿವರ್ಸಿಂದ, ಬಿಫೋರ್ ಯು ಗೆಟ್ ಆಲ್ ದ ಬ್ಯೂಟಿಫುಲ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ, ಅಥವಾ ನಿಮ್ಮ ಜೀವನನ ಕ್ರಿಯೇಟ್ ಮಾಡೋದಕ್ಕೆ. ಈ ಕಾರ್ಡಲ್ಲಿ ಎಲ್ಲರೂ ಕೂತ್ಕೊಂಡು ದೇ ಆರ್ ಥಿಂಕಿಂಗ್, ಐ ಆಮ್ ಡೆಫಿನೆಟ್ಲಿ ಗೆಟಿಂಗ್. ಈ ಎಂಟೈರ್ ಗ್ರೂಪಲ್ಲಿ ನೀವು ಬಂದಿರೋವಂಥವ್ರು ನಿಮ್ಮ ಪಾಸ್ಟ್ ಕಾರ್ಮಿಕ್ ಸೈಕಲ್ನ ಕ್ಲೋಸ್ ಮಾಡಿ ಇವಾಗ ಹೊಸ ಜೀವನದ ಬಗ್ಗೆ ಕನಸು ಕಾಣ್ತಾ ಇರೋವಂಥವ್ರು. ಕನಸು ಕಾಣಬೇಕಾದ್ರೆ ಕೆಲವೊಂದು ಸಲ ಈ ಹಳೆ ನೆನಪುಗಳು ಬಂದು, ಹಳೆ ಭಯಗಳು, ಹಳೆ ಫೇಲ್ಯೂರ್ಸ್ಗಳು, ಹಳೆ ಡಿಸಪಾಯಿಂಟ್ಮೆಂಟ್ಸ್ಗಳು, ಹಳೆ ಹಾರ್ಟ್ ಬ್ರೇಕ್ಗಳು ನೆನಪಿಗೆ ಬಂದು ನನ್ನ ಕನಸನ್ನು ಮುರಿಯೋ ಅಂಥ ಒಂದು ಪ್ರಯತ್ನ ಪಟ್ಟಾಗ ನಾನು ಸ್ಟ್ರಾಂಗ್ ಆಗಿರ್ತೀನಿ, ನನ್ನ ಸ್ಟೋರಿನ ನನ್ನ ಸ್ಟ್ರೆಂತ್ ಆಗಿ ಮಾಡಿಕೊಂಡು ಮುಂದೆ ಹೋಗ್ತೀನಿ. ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ಮ ಕರೆಂಟ್ ಎನರ್ಜಿನಲ್ಲಿ. ಗ್ರೂಪ್ ನಂಬರ್ 1 ಅದಕ್ಕೆ ಸಹಾಯ ಮಾಡ್ತಾ ಇರುವಂಥದ್ದು ಈ ಎಕ್ಲಿಪ್ಸು. ಯೂನಿವರ್ಸ್ ಈಸ್ ಸಪೋರ್ಟಿಂಗ್ ಯು. ಓಕೆ,
ವಿ ಹ್ಯಾವ್ 3 ಆಫ್ ಕಪ್ಸ್ ಸೆಲೆಬ್ರೇಷನ್. ಈ ಕಾರ್ಡಲ್ಲೂ ಅಷ್ಟೇ ಐ ಆಮ್ ಫೀಲಿಂಗ್ ಅ ಲಾಟ್ ಆಫ್ ಸೆಲೆಬ್ರೇಷನ್. ಯೂನಿವರ್ಸ್ ಆ್ಯಕ್ಚುಲಿ ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಯು ಡಿಡ್ ಇಟ್ ಅಂತ ಹೇಳಿ, ನೀವು ಇದನ್ನು ಮಾಡಿದ್ದೀರಾ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಬಟ್ ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡಿ ನಿಮಗೆ ಬೇಕಾಗಿರೋವಂಥದ್ದನ್ನ ನಿಮ್ಮ ಅಲೈನ್ಮೆಂಟಿಗೆ ತರಬೇಕಾದ್ರೆ ನಿಮ್ಮ ಅಲೈನ್ಮೆಂಟನ್ನ ಇನ್ನೂ ರಿಫೈನ್ ಮಾಡ್ತಾ ಇರೋದು, ಇನ್ನೂ ಶಾರ್ಪ್ ಮಾಡ್ತಾ ಇರೋದು, ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇರೋದು, ನಿಮ್ಮ ಮೈಂಡನ್ನ ಮತ್ತು ನಿಮ್ಮ ಇಚ್ಛೆ ಆ ಇಂಟೆನ್ಷನನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇರೋವಂಥ ಸಮಯ ಇದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ನಿಮ್ಮ ಗ್ರೂಪ್ಗೆ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1, ಸ್ವಲ್ಪ ಆದಷ್ಟು ಸೀರಿಯಸ್ ಆಗಿರುವಂಥ ಕೆಲಸಗಳು ಮಾಡಿದಿರಾ, ನಿಮಗೆ ಖುಷಿ ತರುವಂಥ ಕೆಲಸಗಳನ್ನ ಮಾಡೋದು, ಹ್ಯಾವ್ ಸಮ್ ಫನ್. ಓಕೆ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ಕಾಮಿಕ್ ಸೀರೀಸ್ ನೋಡೋದು, ಸ್ವಲ್ಪ ಖುಷಿನ ನಿಮ್ಮ ಜೀವನಕ್ಕೆ, ಆ ಇನ್ನರ್ ಚೈಲ್ಡ್ ಎನರ್ಜಿನ ಸ್ವಲ್ಪ ಇನ್ವೋಕ್ ಮಾಡೋದು ನಿಮ್ಮ ಜೀವನದಲ್ಲಿ ಫಾರ್ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್. ಈ ಮಂತು ನೆಕ್ಸ್ಟ್ ಮಂತ್ ಎಂಡ್ ತನಕ ತುಂಬ ಉಪಯೋಗ ಆಗುತ್ತೆ ನಿಮಗೆ. ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಫನ್ ನಿಮ್ಮ ಜೀವನದಲ್ಲಿ. ಈ ಇಂಪ್ಯಾಕ್ಟ್ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನಸೆನ್ಸ್ ಎನರ್ಜಿ, ಆ ಫನ್ ಎನರ್ಜಿ, ಎಲ್ಲದರಲ್ಲೂ ಹ್ಯೂಮರ್ನ ಹುಡ್ಕೋದು, ಎಲ್ಲದರಲ್ಲೂ ಖುಷಿನ ಹುಡ್ಕೋದು. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸ್ವಲ್ಪ ಫನ್, ಸ್ವಲ್ಪ ಕಾಮಿಡಿ, ಸ್ವಲ್ಪ ಎಕ್ಸೈಟ್ಮೆಂಟ್, ಯಾವುದಾದ್ರೂ ರೀತಿನಲ್ಲಿ ನಿಮ್ಮನ್ನು ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥ ಒಂದು ಎನರ್ಜಿನ ಇನ್ವೈಟ್ ಮಾಡಿದ್ರೆ ನೀವು ಯು ಆರ್ ಡೆಫಿನೆಟ್ಲಿ ಮೂವಿಂಗ್ ಟು ದಿಸ್ ಕ್ರಿಯೇಟಿವಿಟಿ ಗ್ರೂಪ್ ನಂಬರ್ 1. ಲೈಕ್ 3 ಈಸ್ ಗ್ರೋತ್. ಓಕೆ, ವಿ ಹ್ಯಾವ್ 3, 2 + 1 3. ದರ್ ಇಸ್ ಲಾಡ್ ಆಫ್ 3s ಗೋಯಿಂಗ್ ಆನ್ ನಿಮ್ಮ ಗ್ರೂಪಲ್ಲಿ. 3 ಈಸ್ ಆಲ್ವೇಸ್ ಅಬೌಟ್ ಗ್ರೋತ್. ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ, ನಮ್ಮ ಈ ಸ್ಟೇಜಿಂದ ನೆಕ್ಸ್ಟ್ ಸ್ಟೇಜ್ಗೆ, ನಮ್ಮ ಹಳೆ ಫೇಸಿಂದ ನೆಕ್ಸ್ಟ್ ಫೇಸ್ಗೆ, ಹಳೆ ಸೀಸನಿಂದ ಹೊಸ ಸೀಸನಿಗೆ, ಸ್ಟೆಪ್ ನಂಬರ್ 5 ಇಂದ ಸ್ಟೆಪ್ ನಂಬರ್ ಮೇ ಬಿ 7ಗೆ. ಸೊ ವಿ ಆರ್ ಗೆಟಿಂಗ್ ಅಪ್ಗ್ರೇಡೆಡ್ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ, ಎಲ್ಲ ವಿಧದಲ್ಲಿ. ಸೊ ಇವಾಗ ಈ ಸಮಯದಲ್ಲಿ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಈಸ್ ಕ್ಲೆನ್ಸಿಂಗ್ ಪ್ರಾಸೆಸ್. ಇನ್ನು ಸ್ವಲ್ಪ ಇರೋವಂಥ ರೆಸಿಡ್ಯುವಲ್ ಎನರ್ಜಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಗ್ರೂಪ್ಗೆ ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕ್ಲಿಂಗಿಂಗ್ ಟು ದ ಪಾಸ್ಟ್. ಇಂಥ ಒಂದು ಬ್ಯೂಟಿಫುಲ್ ಚೇಂಜಸ್ಸನ್ನು ನಿಮ್ಮ ಜೀವನದಿಂದ ನೀವು ಸ್ಟಾಪ್ ಮಾಡೋದು, ಈ ಹಳೇದನ್ನು ತಲೆಯಿಂದ ತೆಗೆದಿರಾ, ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡ್ದಿರಾ ಇದ್ದರೆ. ಸೊ ಈ ಸಮಯದಲ್ಲಿ ಅಗೇನ್ ಕ್ಲಿಂಗಿಂಗ್ ಟು ದ ಪಾಸ್ಟ್ ಅಂದರೆ ಈ ಪಾಸ್ಟ್ ಸರ್ಫೇಸ್ ಆಗ್ತಾ ಇರೋದಕ್ಕೆ ಎಕ್ಸಾಂಪಲ್ ಈ ಕಾರ್ಡ್ ತೋರಿಸ್ತಾ ಇರೋದು. ಈ ಪಾಸ್ಟನ್ನ ನೀವು ಈ ಥರ ಆಯಿತು, ಐ ನೋ ಈ ರೀತಿ ಆಗಿದ್ದು ನಿಜ, ಬಟ್ ಅದ್ರ ಜೊತೆ ನಾನು ಇರೋದಿಲ್ಲ, ಅದರಿಂದ ಮುಂದೆ ಹೋಗಿ ಆಗಿದೆ ನಾನು ಆಲ್ರೆಡಿ. ಸೊ ಇವಾಗ ನನ್ನ ಕಣ್ಮುಂದೆ ಅಥವಾ ನನ್ನ ಎನರ್ಜಿನಲ್ಲಿ ಇದು ಸ್ವಲ್ಪ ಬರ್ತಿದೆ ಅಂತ ಅಂದರೆ ಐ ಆಮ್ ರೆಡಿ ಟು ರಿಲೀಸ್. ಅದನ್ನು ರಿಲೀಸ್ ಮಾಡ್ತಾ ಇರೋದು, ಅದು ಮತ್ತೆ ನನ್ನ ಜೀವನದಲ್ಲಿ ಇರದೇ ಇರೋ ಥರ. ಓಕೆ, ಎಕ್ಸ್ಪೀರಿಯನ್ಸಿಂಗ್. ಮತ್ತೆ ನಂಬರ್ 3 ಈಸ್ ವೆರಿ ಪ್ರಾಮಿನೆಂಟ್ ಗ್ರೂಪ್ ನಂಬರ್ 1 ನಿಮಗೆ. ಸೊ ನಂಬರ್ 3 ರಿಪೀಟ್ ಆಗ್ಬೋದು ನಿಮಗೆ, 333. ಸೊ ಇದು ನಿಮ್ಮ ಗ್ರೋತ್ನ ಸಂಕೇತ, ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ಸಂಕೇತ. ಈ ಸಮಯದಲ್ಲಿ ಅಷ್ಟೊಂದು ಪ್ರೋಗ್ರೆಸ್ ಇಲ್ಲ ಅಂತ ಅನ್ಸಿದ್ರು ದಟ್ ಈಸ್ ನಾಟ್ ರಿಯಲ್. ಯಾಕೆಂದರೆ ಎನರ್ಜಿ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಮೊಮೆಂಟಮ್ ಆಲ್ರೆಡಿ ಗೇನ್ ಮಾಡಾಗಿದೆ. ದಿಸ್ ಈಸ್ ಅ ಮೊಮೆಂಟರಿ ಪಾಸ್ ಅಥವಾ ಮೊಮೆಂಟರಿ ಸ್ಲೋನೆಸ್, ಸೊ ದಟ್ ಇನ್ನೂ ಸ್ವಲ್ಪ ಹಳೆ ಎನರ್ಜಿನೆಲ್ಲ ರಿಲೀಸ್ ಮಾಡಿ ಯು ಕ್ಯಾನ್ ಮೂವ್ ಫಾರ್ವರ್ಡ್ ಅಂತ ಹೇಳಿ. ವಿ ಹ್ಯಾವ್ ಟ್ರಾನ್ಸ್ಫರ್ಮೇಷನ್. ಆಬ್ಸಲ್ಯೂಟ್ಲಿ. ಈ ಕಾರ್ಡಲ್ಲಿ ನೋಡಿ, ಯು ಆರ್ ಬಿಕಮಿಂಗ್ ಆಲ್ ಪವರ್ಫುಲ್. ಮತ್ತು ಈ ಕಾರ್ಡಲ್ಲಿ ಹಿಂದೆ ಫೀನಿಕ್ಸು ಇದೆ, ವಿಚ್ ಮೀನ್ಸ್ ಯುವರ್ ಎನರ್ಜಿ ಈಸ್ ರೈಸಿಂಗ್. ಓಕೆ, ನಿಮ್ಮ ಎನರ್ಜಿ ರೈಸ್ ಆಗ್ತಾ ಇದೆ, ನಿಮ್ಮ ವೈಬ್ರೇಷನ್ ರೈಸ್ ಆಗ್ತಾ ಇದೆ, ಇನ್ನೂ ಕ್ಲೆನ್ಸ್ ಆಗ್ತಾ ಇದೆ, ನಿಮ್ಮ ಎನರ್ಜಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮಗೆ ಈ ಸಮಯದಲ್ಲಿ ಏನಾದರೂ ಸ್ವಲ್ಪ ಸೆಟ್ ಬ್ಯಾಕ್ಸು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದರೆ, ಫಿಯರು ಮತ್ತು ರಿಜೆಕ್ಷನ್ನು, ಈ ರೀತಿ ನೆಗೆಟಿವ್ ಸೈಡ್ ಆಫ್ ಎಮೋಷನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದರೆ, ನೋ ದಟ್ ಇಟ್ ಇಸ್ ಟೆಂಪ್ರರಿ. ನಿಮಗೆ ಈ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇರೋದು ಈ ಸಮಯದಲ್ಲಿ, ಸೊ ದಟ್ ಯು ಕ್ಯಾನ್ ಕನ್ಫ್ರಂಟ್ ಆ್ಯಂಡ್ ರಿಲೀಸ್. ಇನ್ನೂ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಪ್ಲೀಷನ್. ನಿಮ್ಮ ಪಾಸ್ಟ್ ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಗಿದೆ, ಈ ಹೊಸ ಸೈಕಲ್ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ. ಈ ಕಾರ್ಡಲ್ಲಿ ನಾನು ಹೇಳ್ದಂಗೆ 21 ದ ವರ್ಲ್ಡ್ ಕಾರ್ಡ್. ಇದು ಟ್ಯಾರೋನಲ್ಲಿ ದಿಸ್ ಇಸ್ ವರ್ಲ್ಡ್ ಕಾರ್ಡ್, ಇದು ಓಶೋ ಟ್ಯಾರೋ. ವರ್ಲ್ಡ್ ಕಾರ್ಡ್ ಬಂದು ಓಶೋ ಟ್ಯಾರೋನಲ್ಲಿ ಈ ರೀತಿ ಇರೋದು, ಲೈಕ್ ವಿ ಕಂಪ್ಲೀಟೆಡ್.
ಸೊ ದೇರ್ ಇಸ್ ಅ ಸ್ಮೈಲ್, ದೇರ್ ಇಸ್ ಹ್ಯಾಪಿನೆಸ್. ಸೊ ಸೆಲೆಬ್ರೇಟ್ ಮಾಡುವಂಥ ಟೈಮ್ ಇದು. ಸೊ ಇದೆಲ್ಲ ಆಗೋ ಸಾಧ್ಯತೆಗಳಿದೆ. ಬಟ್ ನೀವು ಈ ಖುಷಿನ ಅಥವಾ ಈ ಚೈಲ್ಡ್ ಲೈಕ್ ಎನರ್ಜಿನ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆ್ಯಡ್ ಮಾಡಿಕೊಂಡಾಗ ಆದಷ್ಟು ನಿಮಗೆ ಖುಷಿ ಕೊಡುವಂತಹ ಕೆಲಸಗಳು ಮಾಡಿ, ಆದಷ್ಟು ನಿಮಗೆ ಕಂಫರ್ಟಬಲ್ ಆಗಿರುವಂಥವ್ರ ಜೊತೆ ಭೇಟಿ ಮಾಡಿ. ಯಾಕೆಂದರೆ ಟ್ರಿಗರ್ಗಳು ಮಾಡೋ ಚಾನ್ಸಸ್ ಇದೆ. ಜನರು ಅನ್ನೆಸೆಸರಿಯಾಗಿ ಏನಾದರೂ ಹೇಳಿ ನಿಮ್ಗೆ ಅದು ಟ್ರಿಗರ್ ಆಗಿ ಮತ್ತೆ ನೀವು ಪಾಸ್ಟ್ಗೆ ಹಳೆ ಪ್ಯಾಟರ್ನ್ಗೆ ಬೀಳುವಂಥ ಚಾನ್ಸಸ್ ಇದೆ. ಸೊ ಹಳೆ ಪ್ಯಾಟರ್ನ್ಗೆ ಬಿದ್ರೂ ಕೂಡ ನೀವು ಈ ಸಮಯದಲ್ಲಿ ಮಾಡಬೇಕಾಗಿರೋದು ದಟ್ ಈಸ್ ನಾಟ್ ರಿಯಲ್, ದಟ್ ಈಸ್ ಓವರ್. ಈಗ ನನ್ನ ಹೊಸ ಎನರ್ಜಿನ ನಾನು ಆಲ್ರೆಡಿ ಇನ್ವೈಟ್ ಮಾಡಾಗಿದೆ ಅಂತ ಹೇಳಿ ನಿಮ್ಮ ಫ್ಯೂಚರ್ಗೆ ಮತ್ತೆ 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 ಅಲೈನ್ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ಅಗೇನ್ ನಿಮಗೆ ಈ ಟೈಮಲ್ಲಿ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀರಾ ಅಂಥೇಳಿ, ಮತ್ತು ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಇಂಚೂರು ಉಳಿದಿರೋ ಅಂಥ ಈ ಹಳೆ ಪ್ಯಾಟರ್ನ್ಸ್ನ ಭಯನ ಎಲ್ಲ ರಿಲೀಸ್ ಮಾಡೋದಕ್ಕೆ. ಸೊ ದಟ್ ನಿಮ್ಮ ನೆಕ್ಸ್ಟು ಈ 333 ಈ ಗ್ರೋತ್ ಫೇಸ್ಗೆ ಹೋಗಬೇಕಾದ್ರೆ ಈ ಹೊಸತನನ ಕಂಪ್ಲೀಟಾಗಿ ಫುಲ್ ಫ್ಲೆಜ್ಡಾಗಿ ಇನ್ವೈಟ್ ಮಾಡೋದಕ್ಕೆ ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡ್ತಾ ಇರುವಂಥ ಪೀರಿಯಡ್ ಇದು. ಅ ವೆರಿ ಪವರ್ಫುಲ್ ಪೀರಿಯಡ್ ನಿಮ್ಮ ಗ್ರೂಪಿಗೆ. ಗ್ರೂಪ್ ನಂಬರ್ 1 ಮಟೀರಿಯಲಿಸ್ಟಿಕ್ ಸಕ್ಸಸ್ಗೆ, ಸ್ಪಿರಿಚುಯಾಲಿಟಿಗಿಂತ ಮಟೀರಿಯಲಿಸ್ಟಿಕ್ ಸಕ್ಸಸ್ ತುಂಬ ಚೆನ್ನಾಗಿದೆ ನಿಮಗೆ ನೆಕ್ಸ್ಟ್ ಫೇಸಲ್ಲಿ. ನೆಕ್ಸ್ಟ್ 4-5 ಮಂತ್ಸ್ ತನಕನೂ ಯು ಕ್ಯಾನ್ ಸಿ ಲಾಟ್ ಆಫ್ ಆಪರ್ಚುನಿಟೀಸು, ಗ್ರೋತ್, ಇನ್ಕಮ್ ಜಾಸ್ತಿ ಆಗುವಂಥದ್ದು, ಆಫೀಸಲ್ಲಿ ಅಪ್ರೈಸಲ್ ಆಗುವಂಥದ್ದು, ಅಥವಾ ನೀವೇ ಏನಾದರೂ ಹೊಸದಾಗಿ ಶುರು ಮಾಡುವಂಥದ್ದು. ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಯಾಕೆಂದರೆ ಎಷ್ಟೊಂದು ಡೈರೆಕ್ಷನಲ್ಲಿ ತೊಗೊಂಡು ಹೋಗ್ಬೋದು ನಾವು ಗ್ರೋತ್ನ. ಕೆಲವ್ರಿಗೆ ಹೊಸ ಪಾರ್ಟ್ನರ್ನ ಮೀಟ್ ಮಾಡೋದು, ಅಟ್ಲೀಸ್ಟ್ ಪಾರ್ಟ್ನರ್ನ ಮೀಟ್ ಮಾಡೋದಕ್ಕೆ ನಿಮ್ಮ ಎನರ್ಜಿನ ರೆಡಿ ಮಾಡ್ತಾ ಇರುವಂಥ ಪೀರಿಯಡ್ ಇದು. ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ರೆಟ್ರೋಗ್ರೇಡ್ ರಿಲೇಟೆಡ್ ನನಗೆ ಅಷ್ಟೊಂದು ಮೆಸೇಜ್ ಬರಲಿಲ್ಲ ನಿಮಗೆ ಗ್ರೂಪ್ ನಂಬರ್ 1. ಬಟ್ ಆಲ್ ಐ ವಾಂಟ್ ಟು ಸೇ ಈಸ್ ಆದಷ್ಟು ನಿಮ್ಮ ಎನರ್ಜಿನ ಕಾಮ್ ಆಗಿ ಇಟ್ಕೊಳ್ಳಿ. ಏನು ಮಾಡ್ತಾ ಇದ್ದೀರಾ ಮಾಡೋದ್ರ ಬಗ್ಗೆ ಗಮನ ಇರಲಿ. ಓಕೆ, ದಟ್ ಕ್ಯಾನ್ ಬಿ ರೆಟ್ರೋಗ್ರೇಡ್ ಎನರ್ಜಿ. ಯಾಕೆಂದರೆ ಪಾಸ್ಟ್ ಮತ್ತೆ ಮರ್ಕಳಿಸ್ತಾ ಇರೋದು ಮರ್ಕ್ಯೂರಿ ಬಂದು ಸ್ಲೋ ಆಗಿದ್ದಾಗ. ಸೊ ಈ ಹಳೇದೆಲ್ಲ ರಿಫ್ಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ದಿಸ್ ಈಸ್ ದ ಪೀರಿಯಡ್ ಆಫ್ ರಿಫ್ಲೆಕ್ಷನ್, ರೀಅಲೈನ್ಮೆಂಟ್, ರೆಸ್ಟೋರೇಷನ್. ಸೊ ದಿಸ್ ಈಸ್ ಆಲ್ ರೆಟ್ರೋಗ್ರೇಡ್ ಎನರ್ಜಿ. ಓಕೆ, ಸೊ ಎಂಟೈರ್ ರೀಡಿಂಗಲ್ಲಿ ನಿಮಗೆ ರೆಟ್ರೋಗ್ರೇಡೂ ಇಂಪ್ಯಾಕ್ಟ್ ಆಗ್ತಾ ಇದೆ, ಬಟ್ ಡೈರೆಕ್ಟಾಗಿ ಹೇಳಿಲ್ಲ. ಎರಡೂ ಮರ್ಜ್ ಆಗಿ ನಿಮಗೆ ಬಂದಂಥ ಮೆಸೇಜಸ್ಸು. ಸೊ ಅಗೇನ್ ದಟ್ ಟ್ರಿಗರ್ಗಳಾದಾಗ ಬೇರೆಯವರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆ ಟ್ರಿಗರ್ ಆಗ್ತಾ ಇದೆ, ರೆಸ್ಪಾಂಡ್ ಮಾಡಿ, ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಬೇಡಿ. ಅಗೇನ್ ದಟ್ ಕ್ಯಾನ್ ಬಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಎನರ್ಜಿ. ನಿಮಗೆ ಟ್ರಿಗರ್ಗಳಾಗೋದು ಜನರಿಂದ ಅಥವಾ ಪಾಸ್ಟಿಂದ. ಸೊ ಟ್ರಿಗರ್ ಆದಾಗ ವೇಟ್, ವಾಚ್, ಅಬ್ಸರ್ವ್, ಆಮೇಲೆ ರೆಸ್ಪಾಂಡ್ ಮಾಡಿ. ಡೋಂಟ್ ಜಂಪ್ ಇನ್ ಟು ರಿಯಾಕ್ಷನ್. ನೀವು ಯಾರು ಹೇಳೋಕ್ಕೆ ಅಥವಾ ನನ್ನ ಜೀವನ ಇದು ಅಂತೆಲ್ಲ ಅನ್ನೆಸೆಸರಿ. ಅದನ್ನೇ ಹೇಳಿದ್ದು ರೆಟ್ರೋಗ್ರೇಡ್ ಎನರ್ಜಿ. ಅನ್ನೆಸೆಸರಿ ಕನ್ಫ್ಯೂಷನ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಮನಸ್ತಾಪಗಳು. ಯಾಕೆಂದರೆ ನಿಮಗೆ ಅಷ್ಟು ಹಾರ್ಶ್ ಆಗಿ ನೀವು ಹೇಳಬೇಕಂತ ಅಂದ್ಕೊಂಡಿರಲ್ಲ, ಬಟ್ ಹಾರ್ಶ್ ಆಗಿ ಬಂದ್ಬಿಡುತ್ತೆ ಬಾಯಿಂದ. ಸೊ ಆಮೇಲೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ನೀನು ಒಳ್ಳೇದಕ್ಕೆ ತಾನೇ ಹೇಳಿದೆ ಅಂಥೇಳಿ. ಸೊ ಈ ಮನಸ್ತಾಪಗಳೆಲ್ಲ ತಡಿಬಹುದು ನಾವು ಸ್ವಲ್ಪ ಆಲೋಚನೆ ಮಾಡಿ. ನಾವಿಲ್ಲಿ ಹೇಳೋದು ನಿಜವಾಗ್ಲೂ ಇಂಪಾರ್ಟೆಂಟಾ ಅಥವಾ ವೇಸ್ಟ್ ಆಫ್ ಟೈಮಾ? ನಾನು ಹೇಳಿದ್ರು ಈ ವ್ಯಕ್ತಿಗೆ ಹೇಗಿದ್ರೂ ಅರ್ಥ ಆಗೋದಿಲ್ಲ, ಸುಮ್ಮನೆ ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅಂಥೇಳಿ ಎಷ್ಟೊಂದು ಪ್ರಾಬ್ಲಮ್ಸ್ನ ನೀವು ಸ್ಟಾಪ್ ಮಾಡ್ಬೋದು. ರೈಟ್, ಓಕೆ. ಈ ರೀಡಿಂಗ್ ಇನ್ನೂ ಹೋಗ್ತಾನೆ ಇರುತ್ತೆ. ಆಲ್ರೆಡಿ 21 ಆಯಿತು. ಸೊ 21 ಮಿನಿಟ್ಸ್ ಪ್ಲಸ್ ರೀಡಿಂಗ್ ಆಗೋಯ್ತು ನಿಮ್ಮದು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ಗೆ. ಸೊ ದಿಸ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್ ಗ್ರೂಪ್ ನಂಬರ್ 1. ಐ ಆಮ್ ಸೂಪರ್ ಹ್ಯಾಪಿ, ಸೂಪರ್ ಎಕ್ಸೈಟೆಡ್ ನಿಮ್ಮ ನೆಕ್ಸ್ಟ್ ಜರ್ನಿಗೆ. ನಿಮಗೆ ರೆಸನೇಟ್ ಆಗಿರೋ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನು ಹಿಡ್ಸತ್ತೆ ಜಾಸ್ತಿ ಮಾಡಿ. ಎಸ್ಪೆಷಲಿ ಫಾರ್ ನೆಕ್ಸ್ಟ್ 3 to 4 ಮಂತ್ಸ್ ಮನ್ಸಿಗೆ ಏನು ಹಿಡ್ಸತ್ತೆ ಜಾಸ್ತಿ ಮಾಡಿ. ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಿ, ಕಾಮ್ ಆಗಿರಿ. ಯು ಆರ್ ಡೂಯಿಂಗ್ ಅಮೇಝಿಂಗ್. ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಎಕ್ಲಿಪ್ಸ್ ಮತ್ತು ರೆಟ್ರೋಗ್ರೇಡ್ ಎನರ್ಜಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ನೋಡೋಣ ನಿಮಗೆ. ಆಲ್ರೈಟ್, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಫಸ್ಟು ನನಗೆ ಬರ್ತಾ ಇರೋಂಥ ಮೆಸೇಜು
ಸ್ಲೋ ಡೌನ್ ಅಂತ ಹೇಳಿ. ಸ್ಲೋ ಡೌನ್ ಅಂತ ಅಂದರೆ ಇಟ್ ಈಸ್ ನಾಟ್ ಅ ನೆಗೆಟಿವ್ ಥಿಂಗ್. ಸ್ಲೋ ಡೌನ್ ಈಸ್ ವೆನ್ ನಾವು ಅನ್ನೆಸೆಸರಿ ರಶ್ ಮಾಡ್ತಾ ಇದ್ದೀವಿ, ಅನ್ನೆಸೆಸರಿ ರೆಸ್ಲೆಸ್ ಆಗ್ತಾ ಇದ್ದೀವಿ, ಅನ್ನೆಸೆಸರಿಯಾಗಿ ವರಿ ಮಾಡ್ಕೊಳ್ತಾ ಇದ್ದೀವಿ, ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಇಷ್ಟು ಟೈಮಿಗೆ ಇಷ್ಟ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಇದು ಮುಗಿಬೇಕಾಗಿತ್ತು, ಇಷ್ಟೊತ್ತಿಗೆ ಬಿಸ್ನೆಸ್ ಆಪರ್ಚುನಿಟಿ ಬರಬೇಕಾಗಿತ್ತು, ಇಷ್ಟೊತ್ತಿಗೆ ನನಗೆ ಜಾಬ್ ಆಗಿಬಿಡಬೇಕಾಗಿತ್ತು. ಸೊ ದರ್ ಈಸ್ ಅ ಲಾಟ್ ಆಫ್ ರೆಸ್ಟ್ಲೆಸ್ನೆಸ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಬಟ್ ಯೂನಿವರ್ಸು, ನಿಮ್ಮ ಗೈಡ್ಸು, ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಸ್ಲೋ ಡೌನ್, ಇಟ್ಸ್ ಓಕೆ. ಯಾವ ಟೈಮಿಗೆ ಯಾವುದಾಗಬೇಕು ಡೆಫಿನೆಟ್ ಆಗಿ ಆಗೇ ಆಗತ್ತೆ. ಮತ್ತು ನೀವೇನನ್ನ ಕೇಳ್ತಾ ಇದ್ದೀರಾ ಅದನ್ನು ರಿಸೀವ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ. ಮತ್ತು ನಿಮಗೆ ಬೇಕಾಗಿರುವಂಥ ಟ್ಯಾಲೆಂಟ್ಸು, ಸ್ಕಿಲ್ಸು ಪ್ರತಿಯೊಂದೂ ಇದೆ. ನೀವು ಬೇಕಾಗಿರೋದನ್ನು ಪಡೆಯೋದಕ್ಕೆ ಅನ್ನೆಸೆಸರಿ ನೀವು ಡೌಟ್ ಪಟ್ಕೋಬೋದು, ಅನ್ನೆಸೆಸರಿ ರೆಸ್ಲೆಸ್ ಆಗ್ಬೋದು, ಮತ್ತು ಓವರಾಗಿ ಥಿಂಕ್ ಮಾಡ್ಬೋದು ಸಿಚುವೇಶನ್ ಬಗ್ಗೆ. ಯಾವುದಾದ್ರು ಜಾಬಿಗೆ ಅಪ್ಲೈ ಮಾಡಿದರೆ ನನಗೆ ಯಾವುದು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೋದು. ಸ್ವಲ್ಪ ಡಿಲೇ ಆಗ್ಬೋದು. ನೀವು ಏನನ್ನು ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬರೋದಕ್ಕೆ, ಕನ್ಫರ್ಮೇಷನ್ ಬರೋದಕ್ಕೆ, ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅಥವಾ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮನ್ನು ನೀವು ಡೌಟ್ ಪಡೋ ಚಾನ್ಸಸ್ ಇರುತ್ತೆ, ಸಿಚುವೇಶನನ್ನು ಡೌಟ್ ಪಡೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಓಕೆ, ಸ್ಲೋ ಡೌನ್. ಎಲ್ಲ ಟೈಮೂ ನಾವು ರಶ್ ಮಾಡೋಕ್ಕಾಗಲ್ಲ, ಯೂನಿವರ್ಸ್ನ ಪುಷ್ ಮಾಡೋಕ್ಕಾಗಲ್ಲ, ಅಥವಾ ಎನರ್ಜೀಸ್ನ ಪುಷ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಡಿಲೇನೂ ಆಗುತ್ತೆ, ಸ್ಲೋನೂ ಆಗುತ್ತೆ. ಸ್ಲೋ ಆಗಿದೆ ಅಂತ ಅಂದಿದ್ದ ಮಾತ್ರಕ್ಕೆ ಅದು ಆಗ್ತಿಲ್ಲ ಅಂತ ಅಲ್ಲ. ವಿ ಜಸ್ಟ್ ನೀಡ್ ಮೋರ್ ಟೈಮ್. ಈ ಸಮಯದಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಮೇಲೆ, ನೀವು ಫೋಕಸ್ ಮಾಡ್ಕೋಬೇಕಾಗಿರೋದು ಅದು ಬರೋ ತನಕ, ನೀವು ಆಗೋ ತನಕ, ನೀವು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೈನ್ಸು ಅಥವಾ ಇನ್ಸ್ಪಿರೇಷನ್ ಬರೋ ತನಕ, ಅಥವಾ ನೆಕ್ಸ್ಟ್ ಸ್ಟೆಪ್ ಅರ್ಥ ಆಗೋ ತನಕ ಕಾಯ್ತಾ ಕೂತ್ಕೊಳ್ಳೋದಲ್ಲ. ನಾವು ನಮ್ಮ ಕಡೆಯಿಂದ ಏನು ಮಾಡಬೇಕೋ ಅದನ್ನು ಮಾಡಿ ಮಿಕ್ಕಿದ್ದನ್ನು ಯೂನಿವರ್ಸ್ ಮೇಲೆ ಅಥವಾ ನಮ್ಮ ಹೈಯರ್ ಪವರ್ಸ್ ಮೇಲೆ ಬಿಡೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ರೆಟ್ರೋಗ್ರೇಡ್ ಅನ್ನೋದಕ್ಕಿಂತ ಮೊದಲನೇದಾಗಿ ನಿಮಗೆ ಎಫೆಕ್ಟ್ ಆಗ್ತಾ ಇರುವಂಥ ಎಕ್ಲಿಪ್ಸ್ ಎನರ್ಜಿ ಬಂದು ಗ್ರೂಪ್ ನಂಬರ್ 2, ಆ ರೆಸ್ಟ್ಲೆಸ್ನೆಸ್. ಓಕೆ, ದಟ್ ಅರ್ಜೆನ್ಸಿ, ಲೈಕ್ ಏನೋ ಎಮರ್ಜೆನ್ಸಿ, ಇದಾಗಬಿಡಬೇಕು, ಇದು ಆಗ್ತಾ ಇಲ್ಲ, ಆ ವೇಟ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ, ಆ ಡಿವೈನ್ ಟೈಮಿಂಗಿಗೆ ನಾವು ರೆಡಿ ಇಲ್ಲ, ಐ ಜಸ್ಟ್ ಕಾಂಟ್ ವೇಟ್ ಅನ್ನೋ ಥರ ರೆಸ್ಟ್ಲೆಸ್ನೆಸ್ ಇರೋ ಥರ ಇದೆ. ಬಟ್ ನಾವಿಲ್ಲಿ ನೋಡಿದರೆ ಈ ಕ್ಯಾಮಲ್ ಬಂದು ಇಟ್ ಈಸ್ ಸಿಂಪ್ಲಿ ವೇಟಿಂಗ್. ಓಕೆ, ಏನೋ ಬರುತ್ತೆ ಅನ್ನೋ ನಂಬಿಕೆನಲ್ಲಿ ಇಟ್ ಈಸ್ ವೇಟಿಂಗ್. ಆ ಡೆಸರ್ಟಲ್ಲಿ, ಆ ಬಿಸಿನಲ್ಲಿ ನಡೀತಾ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಅನ್ಹ್ಯಾಪಿ. ಓಕೆ, ಸೊ ಕ್ಯಾಮಲನ್ನು ರೆಡಿ ಮಾಡಿರೋದೇ ಆ ಡೆಸರ್ಟಲ್ಲಿ ನಡೆಯುವಂಥದ್ದು, ಆ ಬಿಸಿಲನ್ನು ತಡೆಯೋಕ್ಕಾಗೋ ಅಂತ ಒಂದು ಅದರ ಟೆಕ್ಸ್ಚರು, ಅದರ ಬಾಡಿ, ಅದು ನೀರನ್ನು ಸ್ಟೋರ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ, ತನ್ನ ಗಂಟಲಲ್ಲಿ ಯಾವಾಗ ನೀರು ಬೇಕು ಅದು ಆಲ್ರೆಡಿ ಇರುತ್ತೆ ತನ್ನ ಹತ್ರ ನೀರು. ಸೊ ಇಟ್ ಈಸ್ ವೆರಿ 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 ಟೇಲರ್ ಮೇಡ್ ಡೆಸರ್ಟ್ಗೆ. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ಟೇಲರ್ ಮೇಡ್. ನಿಮ್ಮ ಸ್ಕಿಲ್ಸ್ಗೆ ನೀವು ಏನನ್ನ ಬೇಕು ಅಥವಾ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದಕ್ಕೆ ಯು ಆರ್ ಟೇಲರ್ ಮೇಡ್ ಆ ಒಂದು ಸಿಚುವೇಶನ್ಗೆ ಅಥವಾ ಆಪರ್ಚುನಿಟಿಗೆ. ಸೊ ನಿಮ್ಮನ್ನು ನೀವು ಡೌಟ್ ಪಟ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಅಥವಾ ರೆಸ್ಲೆಸ್ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಏಕೆಂದರೆ ಇದಾಗಲಿಲ್ಲ ಅಂದರೆ ಮತ್ತೊಂದು ಬರುತ್ತೆ, ಅದಾಗಲಿಲ್ಲ ಅಂದರೆ ಇನ್ನೊಂದು ಬರುತ್ತೆ. ಯೂನಿವರ್ಸ್ ಇಸ್ ಅಬಂಡೆಂಟ್. ನಮಗೆ ಒಂದು ಆಪರ್ಚುನಿಟಿ ಅಲ್ಲ, 1000 ಆಪರ್ಚುನಿಟಿ ಬರುತ್ತೆ. ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸ್ಟಬನ್ ಆಗಿ ಇದೇ ಆಗಬೇಕು, ನನಗೆ ಇದೇ ಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ, ಸ್ವಲ್ಪ ಯೂನಿವರ್ಸನ್ನ ಎಂಟರ್ ಆಗೋದಕ್ಕೆ ಜಾಗ ಮಾಡಿಕೊಡೋದು ಈ ಸಮಯದಲ್ಲಿ ತುಂಬ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಈ ಎಕ್ಲಿಪ್ಸ್ ಸೀಸನ್ ಸ್ವಲ್ಪ ರೆಸ್ಟ್ಲೆಸ್ ಆಗ್ತಾ ಇರೋ ಥರ ಇದೆ. ನೀವು ಸೊ ಯೂನಿವರ್ಸ್ ಅಥವಾ ನಿಮ್ಮ ಗೈಡ್ಸು ನಿಮಗೆ ಆಲ್ರೆಡಿ ಅಡ್ವೈಸ್ ಮಾಡ್ತಾ ಇರೋದು ಇಟ್ಸ್ ಓಕೆ, ಡೋಂಟ್ ರಶ್. ಯಾವ ಟೈಮಲ್ಲಿ ಯಾವುದಾಗಬೇಕು ಅದು ಆಗೇ ಆಗುತ್ತೆ. ಅಲ್ಲಿ ತನಕ ನೀವು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀನಿ ಅಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ನೀವು ಮಾಡೋದು, ನಿಮ್ಮ ಪ್ರಯತ್ನ ನೀವು ಮಾಡೋದು, ಮಿಕ್ಕಿದ್ದು ದೇವರಿಗೆ ಬಿಡುವಂಥದ್ದು, ಹೈಯರ್ ಪವರ್ಸ್ಗೆ ಬಿಡುವಂಥದ್ದು, ಅಥವಾ ಯೂನಿವರ್ಸ್ಗೆ ಜಾಗ ಮಾಡಿಕೊಡುವಂಥದ್ದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ರೆಸ್ಟ್ಲೆಸ್ ಆದಾಗ, ಡೆಸ್ಪರೇಟ್ ಆದಾಗ, ಅರ್ಜೆನ್ಸಿನಲ್ಲಿದ್ದಾಗ ಯೂನಿವರ್ಸ್ ಎಂಟರ್ ಆಗೋದಕ್ಕಾಗಲ್ಲ ನಮ್ಮ ಜೀವನದಲ್ಲಿ. ಯಾಕೆಂದರೆ ನಾವು
ಸ್ಪೇಸೇ ಕೊಡ್ತಾ ಇಲ್ಲ ಯೂನಿವರ್ಸ್ಗೆ, ಆ್ಯಸ್ ಇಫ್ ನಾವೇನೋ ಹಿಡಿದಿಡ್ತಾ ಇದ್ದೀವಿ, ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ, ನಮ್ಮ ಕೈಯಲ್ಲಿದೆ ಅನ್ನೋ ಥರ. ನಮ್ಮ ಕೈಯಲ್ಲಿ ಒಂದು ಹಂತದ ತನಕ ಮಾತ್ರ ಇರೋದು. ಸೊ ಅದಕ್ಕೆ ಹೇಳೋದು ನಾವು ಯೂನಿವರ್ಸ್ ಜೊತೆ ಪಾರ್ಟ್ನರ್ಸ್ ಅಂತೇಳಿ, ಅಥವಾ ನಮ್ಮ ಹೈಯರ್ ಪವರ್ಸ್ ಜೊತೆ ಪಾರ್ಟ್ನರ್ಸ್ ಅಂತೇಳಿ. ನಾವು ಎಷ್ಟು ಮಾಡ್ಬೋದು, ನಮ್ಮ ಕೈಲಿ ಅಷ್ಟೇ ಮಾಡೋದಕ್ಕೆ ಸಾಧ್ಯ. ನಾವು ಹ್ಯೂಮನ್ ಬೀಯಿಂಗ್ಸು, ನಮ್ಮ ಕೆಪಾಸಿಟಿ ಬಂದು ಲಿಮಿಟೆಡ್ ಇರುತ್ತೆ. ಅಟ್ಲೀಸ್ಟ್ ಫಿಸಿಕಲ್ ಕೆಪಾಸಿಟಿ ಬಂದು ಲಿಮಿಟೆಡ್ ಇರುತ್ತೆ. ನಮ್ಮ ಮೆಂಟಲ್ ಕೆಪಾಸಿಟಿನಲ್ಲಿ ನಾವು ಯೂನಿವರ್ಸ್ನ ಇನ್ವೈಟ್ ಮಾಡಿದಾಗ ವಿ ಬಿಕಮ್ ವೆರಿ ವೆರಿ ಪವರ್ಫುಲ್. ಸೊ ಈ ಸಮಯದಲ್ಲಿ ನಿಮ್ಮ ಪವರ್ ಬಂದು ಪೇಷನ್ಸ್ ಆಗಿ ಯೂನಿವರ್ಸನ್ನು ಇನ್ವೈಟ್ ಮಾಡಿ ಯೂನಿವರ್ಸ್ಗೆ ಸ್ಪೇಸ್ ಮಾಡಿಕೊಡೋದ್ರಲ್ಲಿರೋದು. ನಿಮ್ಮ ಫಿಸಿಕಲ್ ಪವರ್ ಇಲ್ಲಿ ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ ಈ ಸಮಯದಲ್ಲಿ. ಯು ಹ್ಯಾವ್ ಟು ಗೋ ಸ್ಲೋ, ಗೋ ಸ್ಟಡಿ ಆ್ಯಂಡ್ ನೋ ದ್ಯಾಟ್ ಈ ಸಮಯದಲ್ಲಿ ಏನಾಗಬೇಕೋ ಅದು ಆಗೇ ಆಗುತ್ತೆ. ಆ್ಯಂಡ್ ಐ ನೋ, ಐ ಬಿಲೀವ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ ಸ್ಲೋ ಆಗಿ ಸ್ಟಡಿಯಾಗಿ ಮುಂದೆ ಹೋಗ್ತಾ ಇರೋವಂಥ ಎನರ್ಜಿ ತುಂಬ ತುಂಬ ಮುಖ್ಯ ನಿಮಗೆ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1, ಲೈಕ್ ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಟು ಇನ್ ಟು ದಿ ಅನ್ನೋನ್. ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ರೆಸ್ಲೆಸ್ ಇರ್ಬೋದು, ಅಥವಾ ನೆಕ್ಸ್ಟ್ ಏನು ಮಾಡಬೇಕಂತ ಕನ್ಫ್ಯೂಸ್ಡ್ ಇರ್ಬೋದು, ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿರೋದ್ರ ಬಗ್ಗೆ, ರಿಸೋರ್ಸಸ್ ಬಗ್ಗೆ ಕನ್ಫ್ಯೂಷನ್ ಇರ್ಬೋದು, ಅಥವಾ ದೆರ್ ಇಸ್ ಅ ಅನ್ನೋನ್. ಈ ಕಾರ್ಡಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು ಮತ್ತು ಮುಂದೆ ಹೋಗ್ತಾ ಇರೋದು, ಮುಂದೆ ಏನಿದೆ ಅಂತ ಗೊತ್ತಿಲ್ಲ ಬಟ್ ವೆಂಚರ್ ಮಾಡೋದಕ್ಕೆ ಹೋಗ್ತಾ ಇರೋದು. ಬಟ್ ಈ ಕಾರ್ಡಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ದೇರ್ ಇಸ್ ದಿಸ್ ಬರ್ಡ್ ಹಿಂದೆ. ಈ ಪಕ್ಷಿ ಬಂದು ನಮ್ಮ ಸ್ಪಿರಿಟ್ ಗೈಡ್ಸ್ಗೆ, ಯೂನಿವರ್ಸ್ಗೆ ಸಂಕೇತವಾಗಿ, ಸೊ ನಮಗೆ ಯೂನಿವರ್ಸ್ ಬಂದು ಈ ಸಮಯದಲ್ಲಿ ಗೈಡ್ ಮಾಡ್ತಾ ಇರೋದು ಅಂತ ಹೇಳಿ. ನಿಮ್ಮ ಇಂಟ್ಯೂಷನನ್ನು ನಂಬೋದು ಈ ಸಮಯದಲ್ಲಿ ತುಂಬ 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 ಇಂಪಾರ್ಟೆಂಟು. ನಿಮ್ಮ ಗಟ್ ಫೀಲಿಂಗ್ಸು, ನಿಮ್ಮ ಇಂಟ್ಯೂಷನ್ನು, ನಿಮ್ಮ ಸಿಚುವೇಶನ್ಗೆ ಸರೆಂಡರ್ ಮಾಡುವಂಥ ಒಂದು ಸಿಚುವೇಶನ್ ಇದು ನಿಮ್ಮ ಲೈಫಲ್ಲಿ. ಈಗ ಐ ಸರೆಂಡರ್ ಟು ದ ಯೂನಿವರ್ಸ್. ಲೈಕ್ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಬರ್ತಾ ಇರೋದು ಟ್ಯಾರೋನಲ್ಲಿ. ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ಎನರ್ಜಿ ಎಕ್ಸಾಕ್ಟ್ಲಿ ಇದೇ ಥರ ಇರುತ್ತೆ. ಲೈಕ್ ನನ್ನ ಕೈಲಿ ಮಾಡೋಷ್ಟು ನಾನು ಮಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ಯೂನಿವರ್ಸ್ನ ಇನ್ವೈಟ್ ಮಾಡೋದು, ಯೂನಿವರ್ಸ್ ಸಪೋರ್ಟ್ ತೊಗೊಳ್ಳೋದು, ಅಥವಾ ನಮ್ಮ ಹೈಯರ್ ಪವರ್ ಸಪೋರ್ಟ್ ತೊಗೊಳ್ಳೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ಮತ್ತು ನಂಬೋದು, ಟು ಬಿಲೀವ್ ಯೂನಿವರ್ಸ್, ಟು ಬಿಲೀವ್ ಇನ್ ದ ಟೈಮಿಂಗ್, ಟು ಬಿಲೀವ್ ದಟ್ ಇಟ್ ಪಾಸಿಬಲ್, ಟು ಬಿಲೀವ್ ನನ್ನ ಕೈಲಿ ಸಾಧ್ಯ, ಟು ಬಿಲೀವ್ ನನಗೆ ಈ ಟ್ಯಾಲೆಂಟ್ಸು ಸ್ಕಿಲ್ಸ್ ಎಲ್ಲ ಇದೆ, ಟು ಬಿಲೀವ್ ದಟ್ ನನಗೆ ಟೇಲರ್ ಮೇಡ್ ಆಪರ್ಚುನಿಟೀಸ್ ಯೂನಿವರ್ಸ್ ನನಗೋಸ್ಕರ ಪ್ರಿಪೇರ್ ಮಾಡಿ ಇಟ್ ವಿಲ್ ಬಿ ರೆಡಿ ಅಂತ ಹೇಳಿ. ಯಾಕೆಂದರೆ ಯೂನಿವರ್ಸಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್, ಯಾವುದೂ ಇಂಪಾಸಿಬಲ್ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಸೊ ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು ಈ ಸಮಯದಲ್ಲಿ. ನಾವು ಅಂದ್ಕೊಂಡು ಇರೋ ಥರ ಬರದೇ ಇರ್ಬೋದು, ನಾವು ಅಂದ್ಕೊಂಡಿರೋ ಅಂಥ ಜಾಬ್ ಆಗದೆ ಇರ್ಬೋದು, ಬಟ್ ಅದಕ್ಕಿಂತ ಬೆಟರ್ ಆಗ್ಬೋದು. ನಾವು ಅಂದ್ಕೊಂಡಿರೋ ಅಂಥ ಟೈಮಿಂಗಲ್ಲಿ ಆಗದೆ ಇರ್ಬೋದು, ಬಟ್ ಇನ್ನು ಪರ್ಫೆಕ್ಟ್ ಟೈಮಿಂಗಲ್ಲಿ ಆಗ್ಬೋದು. ಸೊ ಈ ಸಮಯದಲ್ಲಿ ನಮ್ಮ ಕೈಯಲ್ಲಿ ಅಷ್ಟೊಂದು ಕಂಟ್ರೋಲ್ ಇಲ್ಲ ಅಂತ ಅನ್ಸಿದ್ರು ಈ ಸಮಯದಲ್ಲಿ ನಾವು ಮಾಡಬೇಕಾಗಿರೋದು ವಿ ಸರೆಂಡರ್ ಆ್ಯಂಡ್ ವೆಲ್ಕಮ್ ಯೂನಿವರ್ಸ್. ನಮ್ಮ ಇಂಟ್ಯೂಷನ್ ಮುಖಾಂತರ, ನಮ್ಮ ಗೈಡೆನ್ಸ್ ಮುಖಾಂತರ, ನಮ್ಮ ಸೈನ್ಸ್ ಮುಖಾಂತರ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಸೊ ಈ ಸಮಯದಲ್ಲಿ ನಾವು ಇಟ್ ಈಸ್ ಟೆಸ್ಟಿಂಗ್ ನಮ್ಮ ಬಿಲೀಫ್ನ ಯೂನಿವರ್ಸ್ ಬಗ್ಗೆ ಅಥವಾ ಹೈಯರ್ ಪವರ್ಸ್ ಬಗ್ಗೆ, ಆ್ಯಂಡ್ ದೆನ್ ಇಟ್ ಈಸ್ ಕಾನ್ಸ್ಟೆಂಟ್ಲಿ ಸಪೋರ್ಟಿಂಗ್ ಅಸ್. ವಿ ಹ್ಯಾವ್ ಕಮ್ಮಿಂಗ್ ಟು ಲೈಫ್. ಈ ಕಾರ್ಡಲ್ಲೂ ಕಣ್ಣು ಮುಚ್ಕೊಂಡಿರೋದು, ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಈ ಕಾರ್ಡಲ್ಲೂ ಅಷ್ಟೇ, ಲೈಕ್ ಕಣ್ಣಿಗೆ ಬಟ್ಟೆ ಕಟ್ಟಿಲ್ಲ, ಬಟ್ ಆ ಆಪೋಸಿಟಲ್ಲಿ ಅಥವಾ ಸುತ್ತ ಸರೌಂಡಿಂಗಲ್ಲಿ ಎಲ್ಲೂ ನೋಡ್ತಾ ಇಲ್ಲ, ಬಟ್ ಕೈಯಲ್ಲಿ ಆ ಬೆಳಕನ್ನು ಇಟ್ಕೊಂಡಿರೋದು. ದಟ್ ಈಸ್ ದ ಹೋಪ್, ಓಕೆ, ದ ಬಿಲೀಫ್, ದ ಫೇತ್ನ ಕೈಯಲ್ಲಿ ಇಟ್ಕೊಂಡಿರೋದು. ಎಲ್ಲೂ ಸುತ್ತ ನೋಡ್ದಿರ ನಡ್ಕೊಂಡು ಹೋಗ್ತಾ ಇರೋದು. ಆ ನಂಬಿಕೆಯಿಂದ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ ಯಾವ ರೀತಿ ಆಗಬೇಕು ಆ ರೀತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಸಮಯದಲ್ಲಿ ನೀವು ಎಕ್ಲಿಪ್ಸ್ ಸೀಸನಲ್ಲಿ ದೇರ್ ಕ್ಯಾನ್ ಬಿ ಅ ಲಾಡ್ ಆಫ್ ಡೌಟ್ಸ್ ನಿಮಗೆ. ಸೊ ಕನ್ಫ್ಯೂಷನ್ಸು, ಈ ಅರ್ಜೆನ್ಸಿ, ಲೈಕ್ ನರ್ವಸ್ನೆಸ್ಸು, ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿ. ಯಾವುದೇ ತಪ್ಪಿಲ್ಲ ನಿಮ್ಮ ಕಡೆಯಿಂದ ಡಿಲೇ ಆಗ್ತಾ ಇರೋದಕ್ಕೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಸರೆಂಡರ್ ಆ್ಯಂಡ್ ವೇಟ್. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ. ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಸಮಯದಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಬಗ್ಗೆ, ಓಕೆ. ದ ಹೋಮ್, ಈ ಕಾರ್ಡ್ ಬಂದು ನನಗೆ ತೋರಿಸ್ತಾ ಇರೋದು
ನಮ್ಮ ಮನೆ, ನಮ್ಮ ದೇಹ, ನಮ್ಮ ಎನ್ವಿರಾನ್ಮೆಂಟು, ನಮ್ಮ ಅಲೈನ್ಮೆಂಟು, ಅದ್ರ ಬಗ್ಗೆ ನಾವು ಈ ಸಮಯದಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು. ದೇರ್ ಇಸ್ ಅ ವಿಶಿಂಗ್ ವೆಲ್. ಈ ಎಕ್ಸಾಂಪಲ್ ಬಂದು ನಿಮ್ಮ ಹೈಯರ್ ಪವರ್ಸ್ ಹೇಳ್ತಾ ಇರೋದು. ಈಗ ನಾವು ವಿಶಿಂಗ್ ವೆಲ್ ಹತ್ರ ಹೋಗಿ ಒಂದು ಕಾಯಿನನ್ನ ಕೈಯಲ್ಲಿ ಇಟ್ಕೊಂಡು ನಮ್ಮ ಇಂಟೆನ್ಷನ್ ಏನು, ನಮ್ಮ ವಿಶ್ ಏನು ಅಂತ ಹೇಳ್ಕೊಂಡು ಆ ಬಾವಿ ಒಳಗಡೆ ಆ ಕಾಯಿನನ್ನು ಬಿಸಾಕ್ಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡೋಕ್ಕೆ ಸಾಧ್ಯ? ಕಾಯಿನನ್ನು ಬಿಸಾಕ್ಬಿಟ್ಟು ಯೂನಿವರ್ಸ್ಗೆ ಹೇಳಿಬಿಟ್ಟು ನಾವು ದಿಸ್ ಈಸ್ ವಾಟ್ ಐ ವಾಂಟ್, ದಿಸ್ ಈಸ್ ವಾಟ್ ಐ ಆಮ್ ವಿಶಿಂಗ್ ಅಂತ ಹೇಳಿ ವಾಪಸ್ ನಡ್ಕೊಂಡು ನಾವು ನಮ್ಮ ಜೀವನನ ಮಾಡ್ತಾ ನಾವು ಏನು ಮಾಡಬೇಕು ದಿನನಿತ್ಯದ ಕೆಲಸಗಳು ಮಾಡ್ತಾ ಆ ನಂಬಿಕೆ ಇಟ್ಕೊಂಡು ನಾನು ಆ ವಿಶ್ನ ಕಳಿಸಿದ್ದೀನಿ ಯೂನಿವರ್ಸ್ಗೆ. ಸೊ ಯೂನಿವರ್ಸ್ ನನಗೆ ಮೆಸೇಜ್ ಕೊಡುತ್ತೆ, ನಾನು ಏನು ಮಾಡಬೇಕು ಗೊತ್ತಾಗತ್ತೆ ಅಂಥೇಳಿ ಆ ನಂಬಿಕೆ ಇಟ್ಕೊಂಡು ನಾವು ಮಾಡಬೇಕಾಗಿರೋ ಕೆಲಸನ ನಾವು ಮಾಡ್ತಾ ಹೋಗೋದು ಈ ಸಮಯದಲ್ಲಿ. ದಟ್ ಈಸ್ ವಾಟ್ ಈ ಕಾರ್ಡ್ ಮುಖಾಂತರ ಯೂನಿವರ್ಸ್ ತೋರಿಸ್ತಾ ಇರೋದು. ಯು ಹ್ಯಾವ್ ಆಲ್ರೆಡಿ ವಿಶ್ಡ್, ನೀವು ಆಲ್ರೆಡಿ ಪ್ರೇ ಮಾಡಾಗಿದೆ, ವಿಶ್ ಮಾಡಾಗಿದೆ, ನೀವು ಏನು ಮಾಡಬೇಕು ಅದು ಮಾಡಿ ಆಗಿದೆ. ಅಂದರೆ ನೀವು ಜಾಬಿಗೆ ಅಪ್ಲೈ ಮಾಡಿರ್ಬೋದು, ಅಥವಾ ಹೊಸ ಬಿಸ್ನೆಸ್ಗೆ ಬೇರೆಯವ್ರ ಹತ್ರ ಅಪ್ರೋಚ್ ಮಾಡಾಗಿರ್ಬೋದು. ದೇರ್ ಇಸ್ ಸಮಥಿಂಗ್, ನಿಮ್ಮ ಪಾರ್ಟು ನೀವು ಆಲ್ರೆಡಿ ಮಾಡ್ತಿರ್ಬೋದು ಅಥವಾ ಮಾಡಾಗಿರ್ಬೋದು, ಅಥವಾ ನಿಮ್ಮ ಪಾರ್ಟನ್ನು ನೀವು ಮಾಡಿ ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅನ್ನೋ ಥರ ಇರ್ಬೋದು. ಸೊ ಯೂನಿವರ್ಸ್ ಈಸ್ ಆಸ್ಕಿಂಗ್ ಯು ಟು ಟ್ರಸ್ಟ್ ಈ ಸಮಯದಲ್ಲಿ, ರೆಸ್ಟ್ಲೆಸ್ ಆಗ್ದಿರಾ. ಓಕೆ, ಮತ್ತು ಈ ಸಮಯದಲ್ಲಿ ನಿಮ್ಮ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಅನ್ನೆಸೆಸರಿ ಡಸ್ಟು, ಅನ್ನೆಸೆಸರಿ ಗಾರ್ಬೇಜು, ಅನ್ನೆಸೆಸರಿ ಐಟಮ್ಸು ಇದೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡಿ ಕ್ಲಿಯರಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಿಮಗೆ. ಯಾಕೆಂದರೆ ಅದು ನಿಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಆಗ್ಬೋದು. ಅನ್ನೆಸೆಸರಿ ಜಂಕ್ ಐಟಮ್ಸು ನಿಮ್ಮ ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ, ನಿಮ್ಮ ದೇಹನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರಾ, ನಿಮ್ಮ ಮೈಂಡ್ ಆ ರೆಸ್ಟ್ಲೆಸ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ನಿಮ್ಮ ಹೈಯರ್ ಪವರ್ಸ್ ಹೇಳ್ತಾ ಇರೋದು, ಸೊ ಫೋಕಸ್ ಆನ್ ಅದರ್ ಥಿಂಗ್ಸ್. ನೀವು ಏನನ್ನು ವಿಶ್ ಮಾಡ್ತಾ ಇದ್ದೀರಾ, ನೀವು ವಿಶ್ ಮಾಡಾಗಿದೆ, ನೀವು ಏನು ಮಾಡಬೇಕು ಆ ಡೈರೆಕ್ಷನಲ್ಲಿ ಮೋಸ್ಟ್ಲಿ ಆಲ್ರೆಡಿ ಮಾಡಾಗಿದೆ, ಅಥವಾ ನೀವು ಏನು ಮಾಡ್ಬೋದು ಅದ್ರ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿ. ಮಿಕ್ಕಿದ್ದು ಯೂನಿವರ್ಸ್ ವಿಲ್ ಎಂಟರ್. ನಿಮ್ಮ ಇಂಟ್ಯೂಷನ್ ಮುಖಾಂತರ ನಿಮಗೆ ಗೈಡೆನ್ಸ್ ಬರ್ಬೋದು, ಸಿಂಕ್ರನಿಸ್ಟಿಕ್ ಮೆಸೇಜಸ್ ಬರ್ಬೋದು, ಅಥವಾ ಯಾರ ಮುಖಾಂತರನೋ ಏನೋ ಒಂದು ಗೈಡೆನ್ಸನ್ನು ಬೇರೆಯವ್ರ ಮುಖಾಂತರ ನಿಮಗೆ ಕಳಿಸ್ಬೋದು, ಅಥವಾ ಯಾರ್ದೋ ಕನೆಕ್ಷನ್ ಕೊಟ್ಟು ನಿಮಗೆ ಏನು ಮಾಡಬೇಕಂತ ಗೊತ್ತಾಗ್ಬೋದು. ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಮಿಸ್ಟ್ರಿ ಹಿಯರ್. ಯಾಕೆಂದರೆ ಎಲ್ಲ ಆನ್ಸರ್ಸು ಡೈರೆಕ್ಟಾಗಿ ಕೊಡ್ತಾ ಇಲ್ಲ ಇಲ್ಲಿ. ಲೈಕ್ ನಿಮಗೆ ಬರ್ತಾ ಇರೋವಂಥ ಮೇನ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಈ ಹ್ಯಾಂಗ್ಮ್ಯಾನ್ ಎನರ್ಜಿ ಮತ್ತು ಹೈ ಪ್ರೀಸ್ಟೆಸ್ ಎನರ್ಜಿ. ಸೊ ಎರಡೂ ಅಷ್ಟೇ ನಮ್ಮ ಕೈಯಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ, ಅಥವಾ ನಾವು ಅಷ್ಟೊಂದು ಫಿಸಿಕಲ್ ಎಫರ್ಟ್ ಹಾಕೋ ಅಂಥ ಟೈಮಲ್ಲ ಇದು. ಯೂನಿವರ್ಸ್ನ ನಂಬೋ ಅಂಥ ಟೈಮು. ಯಾಕೆಂದರೆ ದೇರ್ ಇಸ್ ಸಮ್ ಮಿಸ್ಟ್ರಿ ಆ್ಯಂಡ್ ಮ್ಯಾಜಿಕ್ ದಟ್ ಈಸ್ ಹ್ಯಾಪನಿಂಗ್ ನಮ್ಮ ಜೀವನದಲ್ಲಿ. ಓಕೆ, ಸೊ ಬಿಲೀವಿಂಗ್ ಇನ್ ದ ಅನ್ನೋನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ನಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ ನಂಬೋದು ತುಂಬ ಇಂಪಾರ್ಟೆಂಟು ಈ ಸಮಯದಲ್ಲಿ. ಹೀಲಿಂಗ್. ಸೊ ವೆರಿ ರಿಸೆಪ್ಟಿವ್, ವೆರಿ ಫೆಮಿನನ್ ಎನರ್ಜಿ ಈ ಟೈಮಲ್ಲಿ ನಿಮ್ಮ ಗ್ರೂಪಲ್ಲಿರುವಂಥದ್ದು. ಫೆಮಿನನ್ ಎನರ್ಜಿ ಬಂದರೆ ನಮ್ಮ ಹಾರ್ಟನ್ನ ಓಪನ್ ಮಾಡಿ ಇಟ್ಕೊಂಡು ಆ ರಿಸೆಪ್ಟಿವ್ ಎನರ್ಜಿನಲ್ಲಿ ಇರೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ರಿಸೆಪ್ಟಿವ್ ಅಂದರೆ ಓಪನ್ ಆಗಿರೋದು, ಇನ್ಫಾರ್ಮೇಷನ್ಗೆ ಓಪನ್ ಆಗಿರೋದು, ಗೈಡೆನ್ಸ್ಗೆ ಓಪನ್ ಆಗಿರೋದು, ಇನ್ಸ್ಪಿರೇಷನ್ಗೆ ಓಪನ್ ಆಗಿರೋದು. ಇನ್ಸ್ಪಿರೇಷನ್ ಬಂದಾಗ ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಆಗೋದು. ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ. ಕೆಲವ್ರಿಗೆ ಗಟ್ ಹೆಲ್ತ್ ಅಂದರೆ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದ್ದಿದ್ರೆ ಅದಕ್ಕೆ ಯಾವ ರೀತಿ ಹೀಲ್ ಮಾಡ್ಕೋಬೇಕು ಅನ್ನೋಂಥ ಮೆಸೇಜಸ್ ಬರುವಂಥ ಸಾಧ್ಯತೆಗಳಿದೆ. ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಲ್ಸೋ. ನಿಮ್ಮ ದೇಹದ ಬಗ್ಗೆ ಕಾಳಜಿ ಕೊಡುವಂಥ ಸಮಯ ಇವಾಗ. ಮತ್ತು ಅಥವಾ ನಿಮ್ಮ ಗಟ್ ಇಶ್ಯೂಸ್, ಗಟ್ ಹೆಲ್ತ್, ಡೈಜೆಷನ್ ಹೆಲ್ತ್, ಸ್ಕಿನ್, ಕೆಲವ್ರಿಗೆ ಸ್ಕಿನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ನು. ಓಕೆ, ದಿಸ್ ಇಸ್ ಫಂಟಾಸ್ಟಿಂಗ್. ಯೂನಿವರ್ಸ್ ಅಥವಾ ನಿಮ್ಮ ಹೈಯರ್ ಪವರ್ ಹೇಳ್ತಾ ಇರೋದು, ಬರಬೇಕಾಗಿರೋದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಮುಖಾಂತರ ಬರುತ್ತೆ. ಆ ಸಿಮೆಂಟ್ಗಳ ಮಧ್ಯ ಇದು ಬೆಳೆಯೋಕ್ಕೆ ಸಾಧ್ಯ ಅಂತ ಅಂದರೆ ಒಂದು ಸಣ್ಣ ಗಿಡ. ಯೂನಿವರ್ಸ್ ಕ್ಯಾನ್ ಡೂ ಎನಿ ಮ್ಯಾಜಿಕ್ ಆ್ಯಂಡ್ ಮಿರಕಲ್. ಓಕೆ, ನೀವು ಅಂದ್ಕೊಂಡಿದ್ದ ಥರ ಆಗದೆ ಇರ್ಬೋದು, ಬಟ್ ಅದಕ್ಕಿಂತ ಬೆಟರಾಗಿ ಆಗೋವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಈ ಧೈರ್ಯನ, ಈ ಕಾರ್ಡನ್ನ, ಈ ಇಮೇಜನ್ನ ನೋಡೋದು ಮುಖ್ಯ. ಆ ಕಲ್ಲುಗಳ ಮಧ್ಯ, ಸಿಮೆಂಟ್ ಮಧ್ಯ ಬೆಳಿಬೋದು ಒಂದು ಲೈಫ್ ಫೋರ್ಸ್ ಅಂತ ಅಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಓಕೆ, ಆ ಒಂದು ಬ್ರಾಡ್ ಮೈಂಡಲ್ಲಿ ಇರೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ. ಯಾಕೆಂದರೆ ದೆರ್ ಇಸ್ ಸಮ್ ಕೈಂಡ್ ಆಫ್ ಮಿಸ್ಟ್ರಿ, ಕೈಂಡ್ ಆಫ್ ಸರ್ಪ್ರೈಸ್. ನಾವು ಅಂದ್ಕೊಂಡಿರೋದಕ್ಕಿಂತ ಡಿಫ್ರೆಂಟ್ ಆಗಿ ಈ ಡಿಲೇ ಅಥವಾ
ಡಿಲೇ ಅಥವಾ ಸ್ವಲ್ಪ ಸ್ಟಾಪ್ ಆಗ್ತಾ ಇರೋ ಥರ ಅನಿಸಿದ್ರೆ, ಸ್ವಲ್ಪ ಸೆಟ್ ಬ್ಯಾಕ್ ಥರ ಅನಿಸಿದ್ರೆ, ಆ್ಯಕ್ಚುಲಿ ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್. ಓಕೆ, ಸೊ ಅದನ್ನು ನೀವು ನಂಬಬೇಕಾಗಿರೋದು. ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ ಫಾರ್ ಮೀ. ಕಮೆಂಟ್ ಮಾಡಿ ಕೆಳಗಡೆ ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ ಫಾರ್ ಮೀ ಅಂತೇಳಿ. ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋದು, ಏನು ಬೇಕಾದರೂ ಸಾಧ್ಯ ಅಂತ ನಂಬೋದು. ಸೊ ಯೂನಿವರ್ಸ್ ವಾಂಟ್ಸ್ ಯು ಟು ಬಿ ದಿಸ್ ಫುಲ್ ಎನರ್ಜಿ, ಲೈಕ್ ಏನು ಬೇಕಾದರೂ ಆಗ್ಬೋದು ಜೀವನದಲ್ಲಿ. ನನ್ನ ಕೈಯೆಲ್ಲ ಏನಿಲ್ಲ ಅಂತ ಅಂದ್ರೂ ಯೂನಿವರ್ಸ್ ಕೈಲಿ ಇದು ಸಾಧ್ಯ. ಮ್ಯಾಜಿಕ್ ಈಸ್ ರಿಯಲ್, the surprises are real, anything can happen. ಸೊ ಈ ಫುಲ್ ಎನರ್ಜಿ ಬಂದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋವಂಥ ಒಂದು ಎನರ್ಜಿ. ಧೈರ್ಯವಾಗಿ ನಂಬೋದು. ಲೈಕ್ ಈ ಬೆಟ್ಟ ತುದಿಯಲ್ಲಿ ನಿಂತ್ಕೊಂಡು ನಾನು ಬಿದ್ದಾಗ ನನಗೇನಾಗುತ್ತೆ ಅನ್ನೋವಂಥ ಭಯ ಇಲ್ಲ, ಯಾಕೆಂದರೆ ಯೂನಿವರ್ಸ್ ನನ್ನನ್ನು ಹಿಡ್ಕೊಳ್ಳುತ್ತೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋವಂಥ ನಂಬಿಕೆ. ಆ ನಂಬಿಕೆನ ನೀವು ಈ ಸಮಯದಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟು ಈ ಪೀರಿಯಡಲ್ಲಿ. ಯಾಕೆಂದರೆ ದೆರ್ ಇಸ್ ಸಮಥಿಂಗ್ ಬಿಹೈಂಡ್ ದ ಸೀನ್ ಆಗ್ತಾ ಇರೋದು. ಯೂನಿವರ್ಸ್ ನಿಮ್ಮ ಸಪೋರ್ಟಿಗೆ ಬರ್ತಾ ಇರೋದು, ಹೈಯರ್ ಪವರ್ಸ್ ಅಲೈನ್ ಆಗ್ತಾ ಇರೋದು ನಿಮಗೆ. ನೀವು ರಿಸೆಪ್ಟಿವ್ ಆಗಿರಬೇಕು, ಓಪನ್ ಆಗಿರಬೇಕು ಅಂತ ಮಾತ್ರನೇ ಯೂನಿವರ್ಸ್ ಹೇಳ್ತಾ ಇರೋದು ನೆಕ್ಸ್ಟ್ 2-3 ಮಂತ್ಸ್ ತನಕ. ಯಾಕೆಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಪ್ಲ್ಯಾನ್ಸ್ ಕ್ಯಾನ್ ಚೇಂಜ್. ಆ ಡಿಲೇಸ್ ಬಂದು ಬ್ಲೆಸ್ಸಿಂಗ್ಸ್ ಆಗ್ಬೋದು, ರಿಜೆಕ್ಷನ್ ಬಂದು ಪ್ರೊಟೆಕ್ಷನ್ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ವೆರಿ ಮಿಸ್ಟೀರಿಯಸ್ ಮಿಸ್ಟಿಕಲ್ ಎನರ್ಜಿ ನಿಮ್ಮ ಗ್ರೂಪದು, ಗ್ರೂಪ್ ನಂಬರ್ 2. ಸೊ ಈ ಸಮಯದಲ್ಲಿ ನೀವು ಯು ಹ್ಯಾವ್ ಟು ಜಸ್ಟ್ ಬಿಲೀವ್ ಇನ್ ಮ್ಯಾಜಿಕ್. ಯಾಕೆಂದರೆ ದೆರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಬಿಹೈಂಡ್ ದ ಸೀನ್ಸ್ ಆಗ್ತಾ ಇರೋದು ನಿಮ್ಮ ಗ್ರೂಪಲ್ಲಿ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಈ ರೀಡಿಂಗಲ್ಲಿ ಏನು ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಅದು ನಿಮಗೆ ಡೈರೆಕ್ಟಾಗಿ ತಿಳ್ಕೊಳ್ಳೋ ಅಂಥದ್ದು. ಇಟ್ ಕ್ಯಾನ್ ಬಿ ಅ ಸರ್ಪ್ರೈಸ್, ಇಟ್ ಕ್ಯಾನ್ ಬಿ ಅ ಸರ್ಪ್ರೈಸ್ ಚೇಂಜ್. ಡಿಟೋರ್ ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಡಿಲೇ ಬಂದು ಬೇರೆ ರೀತಿ ಆಗೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಈ ಸಮಯದಲ್ಲಿ. ಸೊ ವಿ ನೀಡ್ ಯು ಟು ಬಿ ಎ ಬಿಟ್ ಡಿಸಿಪ್ಲಿನ್ಡ್. ಈ ಸಮಯದಲ್ಲಿ ಡಿಸಿಪ್ಲಿನ್ಡ್ ಆಗಿರೋದು ಮತ್ತು ರೂಟೀನ್ ಮೇಂಟೈನ್ ಮಾಡೋದು, ಡಿಸಿಪ್ಲಿನ್ಡ್ ಆಗಿ ಇರೋದು, ನಾವು ಮಾಡಬೇಕಾಗಿರೋವಂಥದ್ದನ್ನ ಮಾಡೋದು. ನಮಗೆ ಬಂದಿಲ್ಲ, ಇದಾಗಿಲ್ಲ ಅಂತ ಹೇಳಿ ಅನ್ನೆಸೆಸರಿ ರೆಸ್ಟ್ಲೆಸ್ ಆಗ್ದಿರಾ ನನ್ನ ಕೈಲಿ ಏನು ಸಾಧ್ಯ ಈ ಸಮಯದಲ್ಲಿ ಅದ್ರ ಬಗ್ಗೆ ಫೋಕಸ್ ಮಾಡೋದು. ಮತ್ತು ಮಿಕ್ಕಿದನ್ನು ಯೂನಿವರ್ಸಿಗೆ ಬಿಟ್ಟು, ನನಗೆ ಗೊತ್ತು ಯೂನಿವರ್ಸ್ ನನ್ನ ಕಡೆ ಇದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್ ಅಂತ ಹೇಳಿ. ಮತ್ತು ಇನ್ನೊಂದು ಮೆಡಿಟೇಷನ್ ಮಾಡೋದು ಈ ಸಮಯದಲ್ಲಿ ಕ್ಯಾನ್ ಹೆಲ್ಪ್ ಯು ಅ ಲಾಟ್. ದಿಸ್ ಈಸ್ ಅಮೇಝಿಂಗ್. ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 1ಗೂ ಲಾಸ್ಟ್ ಕಾರ್ಡ್ ಇದೇ ಬಂದಿದ್ದು. ಯಾಕೆಂದರೆ ನಿಮ್ಮ ಪಾಸ್ಟ್ ಸ್ಟ್ರಗಲ್ಸು, ಪಾಸ್ಟ್ ಕಾರ್ಮಿಕ್ ಸೈಕಲ್ಸ್ ಎಲ್ಲ ಎಂಡ್ ಆಗ್ತಾ ಇದೆ. ಐ ಆಮ್ ಸೂಪರ್ ಹ್ಯಾಪಿ ನಮ್ಮ ಎಂಟೈರ್ ಗಾಡೆಸ್ ಕಮ್ಯುನಿಟಿಗೆ. ಬಿಕಾಸ್ ಗ್ರೂಪ್ ನಂಬರ್ 1ಗೂ ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಗಿದ್ರ ಬಗ್ಗೆನೇ ಮಾತಾಡಿದ್ದು, ನಿಮಗೂ ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಗಿರೋದನ್ನೇ ಹೇಳ್ತಾ ಇರೋದು. ಇಟ್ ಈಸ್ ಜಸ್ಟ್ ಮೊಮೆಂಟರಿ ಡಿಲೇ ಇರ್ಬೋದು, ಅಥವಾ ಅನ್ನೆಸೆಸರಿಯಾಗಿ ವರಿ ಮಾಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ ಅಲ್ಲ ಇದು. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ನಂಬೋದು. ಬಿಕಾಸ್ ಯುವರ್ ಸ್ಟ್ರಗಲ್ ಈಸ್ ಓವರ್. ಓಕೆ, ಈ ಹಳೆ ಸ್ಟ್ರಗಲ್ ಎಲ್ಲ ಆಲ್ರೆಡಿ ಮುಗ್ದಾಗಿದೆ. ಹೊಸ ಎನರ್ಜಿಗೆ ನೀವು ಮೂವ್ ಆಗಿದೆ. ಬಟ್ ಈ ಸಮಯದಲ್ಲಿ ಹೊಸ ಎನರ್ಜಿಗೆ ಮೂವ್ ಆದಾಗ ನಿಮಗೆ ಬೇಕಾಗಿರುವಂಥದ್ದು ನಂಬಿಕೆ ನಿಮ್ಮ ಮೇಲೆ, ನಿಮ್ಮ ಟ್ಯಾಲೆಂಟ್ಸ್ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ, ಯೂನಿವರ್ಸ್ದು ಅಬಂಡೆನ್ಸ್ ಮೇಲೆ, ಮತ್ತು ಯೂನಿವರ್ಸ್ ನಿಮ್ಮ ಜೊತೆ ಇರೋ ಅಂಥ ಒಂದು ಆ ಪ್ರೊಟೆಕ್ಟಿವ್ ಎನರ್ಜಿ ಮೇಲೆ, ನಿಮ್ಮ ಗಾರ್ಡಿಯನ್ ಏಂಜಲ್ ಮೇಲೆ, ಮ್ಯಾಜಿಕ್ ಮೇಲೆ, ಮಿಸ್ಟ್ರಿ ಮೇಲೆ, ಡಿವೈನ್ ಡಿಟೋರ್ ಮೇಲೆ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂಥ ಒಂದು ಆ ಸ್ಟ್ರಾಂಗ್ ಬಿಲೀಫ್ ನಿಮಗೆ ಈ ಸಮಯದಲ್ಲಿ ತುಂಬ ತುಂಬ ಮುಖ್ಯ. ಬಿಕಾಸ್ ಐ ಡೋಂಟ್ ನೋ ಏನಾಗ್ತಾ ಇದೆ ಅಂತ ಹೇಳಿ, ಬಟ್ ಐ ಆಮ್ ಕ್ವೈಟ್ ಶ್ಯೂರ್ ಈ ಎಲ್ಲ ಕಾರ್ಡ್ಸ್ನು ನೋಡ್ತಾ ಇದ್ರೆ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್, ಸಮಥಿಂಗ್ ಅನ್ಬಿಲೀವಬಲ್. ಲೈಕ್ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಈ ಡಿಲೇ ಆಗ್ತಾ ಇದೆ ಅಥವಾ ಇದು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂದಾಗ ನಾನು ಫುಲ್ಲು ಹಾರ್ಟ್ ಬ್ರೇಕ್ ಆಗಿ ಓ ಮೈ ಗಾಡ್ ಯಾಕೆ ಹಿಂಗೆ ಆಗ್ತಾ ಇದೆ, ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಂಡಿದ್ದೆ ಅಂಥೇಳಿ ನೀವು ವರಿ ಮಾಡ್ಕೊಂಡಿದ್ದಾಗ ಸಡನ್ನಾಗಿ ಸಮಥಿಂಗ್ ಎಲ್ಸ್ ವಿಲ್ ಹ್ಯಾಪನ್ ಮಚ್ ಬೆಟರ್, ಮಚ್ ವಂಡರ್ಫುಲ್ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ನಿಮಗೆ ಈ ಸೀಸನಲ್ಲಿ. ಮತ್ತು ಟ್ರಾವೆಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಮರ್ಕ್ಯುರಿ ರೆಟ್ರೋಗ್ರೇಡ್ ಎನರ್ಜಿ ಸ್ವಲ್ಪ ಡಿಲೇಸ್, ಓವರಾಲ್ ಸ್ವಲ್ಪ ಡಿಲೇಸು ಮತ್ತು ಸ್ಲೋನೆಸ್ ಇರೋದು. ಇಟ್ ಈಸ್ ಆ್ಯಕ್ಚುಲಿ ಆ ರೆಟ್ರೋಗ್ರೇಡ್ ಎನರ್ಜಿ. ನಿಮಗೆ ಎರಡು ಎನರ್ಜಿದು ಕಾಂಬಿನೇಷನ್ ಇಷ್ಟೊತ್ತು ನಾವು ಮಾತಾಡಿದ್ದು. ಸ್ವಲ್ಪ ಡಿಲೇಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು
ಕ್ಯಾಬ್ಗಳು ನೀವು ಕ್ಯಾಬ್ ಬುಕ್ ಮಾಡ್ತಿದ್ರೆ ಅಥವಾ ಎಲ್ಲಾದರೂ ಹೋಗಬೇಕಂತ ಅಂದರೆ ಡಿಲೇ ಆಗ್ಬೋದು, ಅಥವಾ ಅಪಾಯಿಂಟ್ಮೆಂಟ್ಗಳು ಡಿಲೇ ಆಗ್ಬೋದು, ಅಪಾಯಿಂಟ್ಮೆಂಟ್ಗಳು ಕ್ಯಾನ್ಸಲ್ ಆಗ್ಬೋದು. ನೀವು ಎಲ್ಲಾದರೂ ಹೋಗಬೇಕಂತ ಅಂದರೆ ನಿಮ್ಮ ಬೈಕ್ ಅಥವಾ ನಿಮ್ಮ ಕಾರ್ ಸಡನ್ನಾಗಿ ಸಮಥಿಂಗ್ ಮೇ ಹ್ಯಾಪನ್ ಆ್ಯಂಡ್ ಯು ಮೇ ನಾಟ್ ಗೋ, ನೀವು ಹೋಗಬೇಕಾಗಿರೋ ಕಡೆ. ಸೊ ಅದನ್ನೇ ಹೇಳಿದವರು ಮೇ ಬಿ ಡಿಲೇಸ್ ಆರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಯಾವುದೋ ರೀತಿಯಲ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಬ್ಲೆಸ್ಸಿಂಗ್ನ ತರ್ತಾ ಇರೋದು. ದೇರ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ನಿಮ್ಮ ಗ್ರೂಪ್ಗೆ. ಸೊ ಡಿಲೇಸ್ ಆದಾಗ, ರಿಜೆಕ್ಷನ್ಸ್ ಆದಾಗ ತಲೆ ಕೆಡಿಸ್ಕೋಬೇಡಿ, ಯಾಕೆಂದರೆ ಇಟ್ ಈಸ್ ಪ್ರೊಟೆಕ್ಟಿಂಗ್ ಯು. ಯಾವುದೋ ಒಂದು ರೀತಿಯಲ್ಲಿ ಯೂನಿವರ್ಸ್ ಇಸ್ ಕೀಪಿಂಗ್ ಯು ಸೇಫ್. ಡಿಲೇಸ್ ಆರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ರಿಜೆಕ್ಷನ್ಸ್ ಆರ್ ಪ್ರೊಟೆಕ್ಷನ್. ಓಕೆ, ಕೆಲವೊಂದು ರಿಜೆಕ್ಷನ್ಗಳಾದರೆ ಆ್ಯಕ್ಚುಲಿ ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಇನ್ನೂ ಬೆಟರ್ ಆಪರ್ಚುನಿಟಿ ತರೋದಕ್ಕೆ. ದೇರ್ ಈಸ್ ಸಮಥಿಂಗ್ ಬೆಟರ್. ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ಯು ಕಾಂಟ್ ಥಿಂಕ್ ದ್ಯಾಟ್ ಬಿಗ್, ಲೆಟ್ ಮೀ ಥಿಂಕ್. ನಾನು ನಿಮ್ಮ ಪರವಾಗಿ ಆಲೋಚಿಸ್ತೀನಿ ಬ್ರಾಡರ್ ಆಗಿ, ಯಾಕೆಂದರೆ ದೇರ್ ಈಸ್ ಬೆಟರ್ ದಿ ಬೆಸ್ಟ್ ಆಪರ್ಚುನಿಟೀಸು ನಿಮಗೆ ಬರ್ತಾ ಇರುವಂಥದ್ದು. ನಿಮ್ಮ ಕೈಲಿ ಅಷ್ಟು ವಿಶಾಲವಾಗಿ, ಅಷ್ಟು ಬ್ರಾಡಾಗಿ ಯೋಚನೆ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ ಫಾರ್ ಯು. ಅಗೇನ್ ಕೆಳಗಡೆ ಕಮೆಂಟ್ ಮಾಡಿ, ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ ಫಾರ್ ಮೀ. ಐ ಬಿಲೀವ್ ಇನ್ ದಿ ಡಿವೈನ್ ಟೈಮಿಂಗ್ ಅಂತ ಹೇಳಿ. ಸೊ ಇದೆಲ್ಲ ಬೋತ್ ರೆಟ್ರೋಗ್ರೇಡ್ ಆ್ಯಂಡ್ ಎಕ್ಲಿಪ್ಸ್ ಎನರ್ಜಿ ನಿಮಗೆ. ಬಟ್ ಡೋಂಟ್ ವರಿ, ನಿಮ್ಮ ಹಳೆ ಪಾಸ್ಟ್ ಸ್ಟ್ರಗಲ್ಸ್ ಎಲ್ಲ ಆಲ್ರೆಡಿ ಇಟ್ ಹ್ಯಾಸ್ ಕಮ್ ಟು ಆ್ಯನ್ ಎಂಡ್. ಇವಾಗ ಮುಂದೆ ಹೋಗ್ತಾ ಇರೋದು ದೇರ್ ಆರ್ ಮಚ್ ಬೆಟರ್ ಆಪರ್ಚುನಿಟೀಸ್. ಆ್ಯಂಡ್ ಅಗೇನ್ ನಿಮ್ಮ ಗೈಡ್ಸು ಇದನ್ನು ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ವೈ ಐ ಆಮ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್. ರಿಜೆಕ್ಷನ್ ಈಸ್ ಪ್ರೊಟೆಕ್ಷನ್. ಓಕೆ, ಆ್ಯಂಡ್ ಡಿಲೇಸ್ ಆರ್ ಬ್ಲೆಸ್ಸಿಂಗ್ಸ್. ನಿಮಗೆ ನೆಕ್ಸ್ಟ್ ಏಪ್ರಿಲ್ ಎಂಡ್ ತನಕನೂ ದಿಸ್ ಈಸ್ ಹೌ ದ ಎನರ್ಜಿ ಈಸ್. ಸೊ ಟ್ರಾವ್ಲಿಂಗು ಅದೆಲ್ಲ ಡಿಲೇಸ್ ಆದರೆ ಅಷ್ಟೊಂದು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಬಟ್ ಡೆಫಿನೆಟಾಗಿ ನಿಮ್ಮ ಕಾರು, ನಿಮ್ಮ ಬೈಕು ಇದೆಲ್ಲ ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಮೋರ್ ದ್ಯಾನ್ ಎನಿಥಿಂಗ್ ಸ್ವಲ್ಪ ಡಿಲೇಸ್ ಆಗೋ ಚಾನ್ಸಸ್ ಇರುತ್ತೆ, ರೆಸ್ಟ್ಲೆಸ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ನು, ಭಯ ಆಗೋ ಚಾನ್ಸಸ್ ಇರುತ್ತೆ, ಡೌಟ್ ಪಡುವಂಥ ಚಾನ್ಸಸ್ ಇರುತ್ತೆ. ಬಟ್ ನನ್ ಆಫ್ ಇಟ್ ಇಸ್ ಟ್ರೂ. ಓಕೆ, ಬಿಕಾಸ್ ದೆರ್ ಇಸ್ ಸಮಥಿಂಗ್ ಬೆಟರ್ ನಿಮ್ಮ ಜೀವನಕ್ಕೆ ಬರ್ತಾ ಇರೋದು. ಆ್ಯಂಡ್ ಯು ಹ್ಯಾವ್ ಟು ಟ್ರಸ್ಟ್ ದಟ್ ಈಸ್ ಟ್ರೂ ಅಂತ ಹೇಳಿ. ಆ್ಯಂಡ್ ಯೂನಿವರ್ಸ್ ವಾಂಟ್ಸ್ ಯು ಟು ಟ್ರಸ್ಟ್ ಈ ಸಮಯದಲ್ಲಿ. ಆಲ್ ರೈಟ್. ಸೊ ಅದು ನಿಮ್ಮ ನೆಕ್ಸ್ಟ್ ಈ ಒಂದು ಸೀಸನ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುವಂಥ ಎನರ್ಜೀಸ್. ಆಲ್ ರೈಟ್. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಸಮಥಿಂಗ್ ಬೆಟರ್, ಸಮಥಿಂಗ್ ವಂಡರ್ಫುಲ್ ಈಸ್ ಎಂಟರಿಂಗ್ ನಿಮ್ಮ ಜೀವನದಲ್ಲಿ. ನಿಮ್ಮ ಇಂಟ್ಯೂಷನ್ ನಂಬಿ. ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಓಕೆ, ಲವ್ ಯು ಆಲ್. ಟೇಕ್ ಕೇರ್. ಬಾಯ್.